ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಶಾಲೆಯ ಶಿಕ್ಷಕಿಯರು ಬರ್ತಾ ಇದ್ದಾರೆ. ಮೊಗದೋಳೆ ಕಮಲದ ಕಣ್ಣು ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ, ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ, ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ನಲಿಯುತ್ತ ಕುಣಿಯುತ್ತ ಒಲಿದು ಬಾ ನಮ್ಮ ಮನೆಗೆ ಬಾ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು, ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇ ವರಮಹಾಲಕ್ಷ್ಮಿಯೇ ಹರಸು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇ ವರಮಹಾಲಕ್ಷ್ಮಿಯೇ ಹರಸು. ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಪ್ರಾರ್ಥನೆ ಮಾಡಿದ ನಮ್ಮ ಶಾಲಾ ಶಿಕ್ಷಕಿಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಉದ್ಘಾಟನೆಗೆ ಸಭೆಯಲ್ಲಿರುವಂತಹ ಗಣ್ಯರನ್ನ ಕೇಳ್ಕೊತಾ ಇದ್ದೀನಿ. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಬೇಕಾಗಿ ವಿನಂತಿ. ತಂಪಂತೆ ಮುಂಜಾನೆಯ ಮುತ್ತಿನ ಹನಿಯಂತೆ ಧರೆಯ ತಣಿಸುವ ಮಳೆಯಂತೆ ಈ ನಮ್ಮ ಗೋಕುಲ ಹಬ್ಬ ಕಣ್ಮನ ಸೆಳೆಯುವಂತೆ ಈ ಸುಮಧುರ ಕ್ಷಣಗಳಿಗೆ ಕಾತುರದಿಂದ ಕಾಯುತ್ತಿರುವ 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ನೀರಿಂಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ಈ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತಿಸುವುದು ಈ ನಮ್ಮ ಗೋಕುಲ ಹಬ್ಬಕ್ಕೆ ಶೃಂಗಾರ. ಗೌರವಾನ್ವಿತ ಅತಿಥಿಗಳಾದ ಶ್ರೀಯುತ ನಿವೃತ್ತ ಕರ್ನಲ್ ರವಿ ಸರ್ ಅವರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಈ ನಮ್ಮ ಗೋಕುಲ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮತ್ತೋರ್ವ ಅತಿಥಿಗಳಾದಂತಹ ಶ್ರೀಮತಿ ರಕ್ಷಿತಾ ಮೇಡಮ್ ರವರು, ನಿರಾಮಯ ಫೌಂಡೇಶನ್ ಮೈಸೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀಯುತ ಕಾಳೇಗೌಡ ಸರ್ ಅವರು, ಪ್ರೌಢಶಾಲೆ ಮುಖ್ಯ ಶಿಕ್ಷಕರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀಯುತ ಭಾರದ್ವಾಜ್ ಸರ್ ಅವರು, ಪ್ರೈವೇಟ್ ಇನ್ವೆಸ್ಟಿಗೇಟರ್, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಮತ್ತೊಬ್ಬ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀಯುತ ಶಿವಪ್ಪಣ್ಣರವರು, ಹಳೆ ಕಟ್ಟಡ ಮಾಲೀಕರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ನಮ್ಮ ಗೋಕುಲ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಸುಂದ್ರಮ್ಮ ಮೇಡಮ್, ಇವರಿಗೆ
ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಲಂಕೇಶ್ ಎಲ್ಸಿ ರವರು ಕಾರ್ಯದರ್ಶಿಗಳು, ಗೋಕುಲ ವಿದ್ಯಾಸಂಸ್ಥೆ, ಟಿ ಕಾಗೇಪುರ ಮತ್ತು ಕಿರುಗಾವಲು. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಗೋಕುಲ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಪುಟಾಣಿ ಮಕ್ಕಳು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲ ಪೋಷಕರಿಗೂ ಕೂಡ ಈ ಒಂದು ಗೋಕುಲ ಹಬ್ಬಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಧನ್ಯವಾದಗಳು. ಸ್ವಾಗತ ಭಾಷಣ ಮಾಡಿದ ಸೌಮ್ಯ ಮೇಡಮ್ ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಗಣ್ಯರನ್ನ ವೇದಿಕೆಗೆ ಮುಂದೆ ಬರಲಿಕ್ಕೆ ಹೇಳ್ತಾ ಇದ್ದೇನೆ. ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ. ಪ್ರೀತಿಯಿಂದ ಪ್ರೀತಿ ಹಂಚಿರೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ನೀಡು ಬೀಳು ಭೇದ ನಿಲ್ಲಲು, ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ಹಲೋ ಸ್ವಾಗತ ಭಾಷಣ ಸೌಮ್ಯ ಮೇಡಮ್, ಪ್ರಾಸ್ತಾವಿಕ ನುಡಿ ಮತ್ತು ಶಾಲಾ ವರದಿ. ದೀಪ ಪ್ರಜ್ವಲನೆ ಮಾಡಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮುಂದಿನ ಭಾಗವಾಗಿ ಪ್ರಾಸ್ತಾವಿಕ ನುಡಿ ಮತ್ತು ಶಾಲಾ ವರದಿಯನ್ನ ಮಾಡಲು ನಂದಿನಿ ಮೇಡಮ್ ಅವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಪ್ರಾಸ್ತಾವಿಕ ನುಡಿ. ದಿನಾಂಕ 15/2/2024 ಗುರುವಾರದಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಈ ಸುಸಂದರ್ಭದಲ್ಲಿ ನಮ್ಮ ಶಾಲೆಯು ಕಂಡ ಏಳು ಬೀಳುಗಳೆಲ್ಲವನ್ನು ವಿವರಿಸುವ ಭಾಗ್ಯ ನನ್ನದಾಗಿದೆ. ನಮ್ಮ ಶಾಲೆಯ ಬಗ್ಗೆ ಹೇಳಬೇಕೆಂದರೆ 1987-88ನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭವಾದ ನಮ್ಮ ಶಾಲೆಯು ಈ ದಿನದವರೆಗೂ ವಿದ್ಯೆಯನ್ನು ಒದಗಿಸುವ ಅಕ್ಷಯ ಪಾತ್ರೆಯಂತೆ ತನ್ನ ಪಾತ್ರದ ಹಂಚುಗಳಲ್ಲಿಯೂ ವಿದ್ಯೆ ಎಂಬ ಜೇನುತುಪ್ಪವನ್ನು ಉಣಬಡಿಸುತ್ತಾ ಆ ಕಾರ್ಯವನ್ನು ಇಂದಿನವರೆಗೂ ಚಾಚೂ ತಪ್ಪದೆ ನಿರ್ವಹಿಸುತ್ತಾ ಬಂದಿದೆ. ಇಂತಹ ಅಕ್ಷಯ ಪಾತ್ರೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೆಳೆದು ಹಲವಾರು ಸರ್ಕಾರಿ ಹುದ್ದೆಗಳನ್ನು ಪಡೆದು ಹೆಸರಾಂತ ಗಣ್ಯರು, ರಾಜಕೀಯ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ. 2023 ಮತ್ತು 24ನೇ ಸಾಲಿನ ಶಾಲಾ ವರದಿ. 1987-88ನೇ ಸಾಲಿನಿಂದ 2023-24ನೇ ಸಾಲಿನವರೆಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ 38 ವಸಂತದಲ್ಲೂ ಯಶಸ್ವಿಯನ್ನು ಕಂಡ ಕಲ್ಪವೃಕ್ಷ ಇದಾಗಿದೆ ನಮ್ಮ ನಿಮ್ಮೆಲ್ಲರ ಗೋಕುಲ ವಿದ್ಯಾಸಂಸ್ಥೆ. ಶಿಕ್ಷಕ ಒಬ್ಬ ನಿರಂತರ ವಿದ್ಯಾರ್ಥಿ ಎನ್ನುವಂತೆ 2022-23ನೇ ಸಾಲಿನಲ್ಲಿ ಹಲವಾರು ವಿಷಯಗಳಲ್ಲಿ ಎಲ್ಲ ಪಾಠ ಪ್ರವಚನಗಳನ್ನು ಚಟುವಟಿಕೆಗಳ ಮೂಲಕ ಕಲಿಕಾ ಪ್ರವೃತ್ತಿಯನ್ನು ಬೆಳೆಸುವುದರ ಮೂಲಕ ಕಲಿಕೆಯಲ್ಲಿ ದೃಢತೆಯನ್ನು ಕಾಣುವಂತೆ ಮಾಡಿದ್ದಾರೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿದೆ ಎನ್ನುವ ನಾಣ್ಣುಡಿಯಂತೆ ದೈಹಿಕ ಶಕ್ತಿ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಪ್ರತಿ ಶನಿವಾರ ಮುಂಜಾನೆ ಯೋಗ ಮತ್ತು ಧ್ಯಾನ ಮಾಡಿಸಿ ಮಕ್ಕಳ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವುದರ ಮೂಲಕ ಯಶಸ್ವಿಯಾಗಿದೆ. ಯೋಗ ಮುಗಿದ ನಂತರ ಮಕ್ಕಳಲ್ಲಿ ಕರಕುಶಲತೆ ಹಾಗೂ ಕೈಚಳಕದ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಲುವಾಗಿ ಕ್ರಾಫ್ಟ್ ತರಗತಿಗಳನ್ನು ಏರ್ಪಡಿಸಿ ಕಸದಿಂದ ರಸ ಎನ್ನುವ ಮಾತನ್ನು, ಅಂದರೆ ಬೇಡವಾದ ವಸ್ತುಗಳನ್ನು ಉಪಯೋಗಿಸಿ ಹೊಸ ವಸ್ತುವನ್ನು ತಯಾರು ಮಾಡುವ ವಿಧಾನವನ್ನು ಹೇಳಿಕೊಡುವಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂತೆ ಶಾಲೆಯ ಸುತ್ತಮುತ್ತಲಿನ ಪರಿಸರ ಸಂರಕ್ಷಣೆಯ ಜೊತೆಗೆ
ಹಲವಾರು ಗಿಡಗಳನ್ನು ಬೆಳೆಸಿ ಪೋಷಿಸಿ ಪರಿಸರ ಪ್ರಜ್ಞೆಯನ್ನು ಮೂಡಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಶಾಂತವಾಗಿರುವಂತೆ ಕಲ್ಪಿಸಲಾಗಿದೆ. ಪರಿಸರ ಸಂರಕ್ಷಣೆಯ ಕಾಳಜಿಯ ಉದ್ದೇಶದಿಂದ ಮಕ್ಕಳಿಗೆ ಅದರ ಅರಿವು ಮೂಡಿಸಲು ಪ್ರಾಣಿ ಪಕ್ಷಿಗಳನ್ನು ಶಾಲಾ ಆವರಣದಲ್ಲಿ ಪೋಷಿಸಲಾಗುತ್ತಿದೆ. ಹಾಗೆಯೇ ವಾರಕ್ಕೊಂದು ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ರಸಪ್ರಶ್ನೆ ಕಾರ್ಯಕ್ರಮ, ಜಾನಪದ ಗೀತೆ, ದೇಶಭಕ್ತಿ ಗೀತೆ, ಕಂಠಪಾಠ ಸ್ಪರ್ಧೆ ಇನ್ನಿತರ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸುವಲ್ಲಿ ಯಶಸ್ವಿ ಕಂಡಿದ್ದೇವೆ. ಅಂತೆಯೇ ಪಾಠದ ಜೊತೆಗೆ ಆಟವು ಸಹ, ಅಂದರೆ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಒಂದಾದ ಕ್ರೀಡೆಗೂ ಸಹ ಹೆಚ್ಚಿನ ಮಹತ್ವವನ್ನು ಕಲ್ಪಿಸಲಾಗಿದ್ದು, ಹಲವಾರು ಆಟೋಟಗಳನ್ನು ಅಭ್ಯಾಸ ಮಾಡಿಸಿ ಹೋಬಳಿ ಮಟ್ಟ, ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಂಡು ಬಹುಮಾನ ಸ್ವೀಕರಿಸಿ ಪೋಷಕರಿಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ನಾಡುಡಿಯಂತೆ ವೀಕ್ಷಣೆಯ ಮೂಲಕ ಕಲಿಕೆಯಲ್ಲಿ ದೃಢತೆಯನ್ನು ಬೆಳೆಸುವುದರ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯಿಂದ 5 ದಿನಗಳ ಕಾಲ ಕೇರಳದ ಕಡೆ ಪ್ರವಾಸ ಹೋಗಿದ್ದು, ಅಲ್ಲಿನ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಾ ವಿದ್ಯಾರ್ಥಿಗಳಿಗೆ ಕಲಿಕೆಯ ಅನುಭವವು ಮನದಟ್ಟವಾಗುವಂತೆ ಯಶಸ್ವಿ ಪ್ರವಾಸ ಕೈಗೊಂಡಿದ್ದೆವು. ಹಾಗೆಯೇ ಮಕ್ಕಳಲ್ಲಿ ಇರುವ ವಿವಿಧ ಪ್ರತಿಭೆಗಳನ್ನು ಹೊರತೆಗೆಯುವ ದೃಷ್ಟಿಯಿಂದ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ನಮ್ಮ ಶಾಲೆಯಲ್ಲಿಯೇ ಆಯೋಜಿಸಿದ್ದು, ಅತಿ ಹೆಚ್ಚು ಪ್ರಥಮ ಬಹುಮಾನವನ್ನು ಪಡೆದ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಮಕ್ಕಳೇ ಆಗಿದ್ದಾರೆ. ಪ್ರತಿ ವಿದ್ಯಾರ್ಥಿಗೂ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಅಂತೆಯೇ ಈ ವರ್ಷ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಿಜ್ಞಾನ ಪ್ರಯೋಗಾಲಯವನ್ನು ತೆರೆದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಮಕ್ಕಳಲ್ಲಿ ಇನ್ನಷ್ಟು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಾರದಲ್ಲಿ 2 ದಿನ ನಿಗದಿತ ಸಮಯದಲ್ಲಿ ಕರಾಟೆ ತರಗತಿಗಳನ್ನು ಏರ್ಪಡಿಸಿ ಅದರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ, ಅಂದರೆ ಶಿವಮೊಗ್ಗ, ಬೆಂಗಳೂರು, ಗೋವಾ ಇನ್ನಿತರೆ ಸ್ಥಳಗಳಿಗೆ ಹೋಗಿ ಬಹುಮಾನ ಪಡೆದು ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅಂತೆಯೇ ಇಂದಿನ ದಿನದಲ್ಲಿ ಎಲ್ಲರಿಗೂ ಪರಿಣಾಮಕಾರಿಯಾಗಿ ಬೇಕಾಗಿರುವ ಇಂಗ್ಲಿಷ್ ಶಿಕ್ಷಣ, ಅಂದರೆ ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಪ್ರತಿದಿನ ನಿಗದಿತ ಸಮಯದಲ್ಲಿ ನುರಿತ ಶಿಕ್ಷಕರಿಂದ ಏರ್ಪಡಿಸಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವಂತೆ, ಇಂಗ್ಲಿಷನ್ನು ಸರಳವಾಗಿ ಮಾತನಾಡುವಂತೆ ಮಾಡುವಲ್ಲಿ ಮಕ್ಕಳನ್ನು ಸಿದ್ಧಪಡಿಸಲಾಗಿದೆ. ಒಟ್ಟಾರೆಯಾಗಿ ಅಂದಿನಿಂದ ಇಂದಿನವರೆಗೂ ವಿದ್ಯೆಯನ್ನು ಒದಗಿಸುವ ಅಕ್ಷಯ ಪಾತ್ರೆಯಂತೆ ವಿದ್ಯೆ ಎಂಬ ಜೇನುತುಪ್ಪವನ್ನು ಉಣಬಡಿಸುತ್ತಾ ಹಲವಾರು ಸಾಧನೆಗಳನ್ನು ನಿರ್ವಹಿಸುತ್ತಾ ಬಂದಿದೆ. ಇಂತಹ ಅಕ್ಷಯ ಪಾತ್ರೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೆಳೆದು ಹಲವಾರು ಸರ್ಕಾರಿ ಹುದ್ದೆಗಳನ್ನು ಪಡೆದು ಹೆಸರಾಂತ ಗಣ್ಯ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ. ಪ್ರಸ್ತುತ ಹಿಂದಿನ ಶಾಲಾ ವಾರ್ಷಿಕೋತ್ಸವವು 2023-24ನೇ ಶೈಕ್ಷಣಿಕ ವರ್ಷದ ನೆನಪಿನಲ್ಲಿರುವ ಸುಸಂದರ್ಭವಾಗಿದ್ದು, ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ಗಣ್ಯರು, ಪೋಷಕರು, ಸ್ಥಳೀಯರು, ಪುಟಾಣಿ ಮಕ್ಕಳು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಒಳ್ಳೆಯದಾಗಲೆಂದು ಆಶಿಸುತ್ತಾ ಈ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಪ್ರಾಸ್ತಾವಿಕವಾಗಿ ಶಾಲೆಯ ಆಗುಹೋಗುಗಳ ಬಗ್ಗೆ ಮಾತನಾಡಿದಂತಹ ನಂದಿನಿ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಿನ ಭಾಗವಾಗಿ ತಮ್ಮ ಅತಿಥಿಗಳಾಗಿರುವಂತಹ ಕಾಲರಾಜ್ ಗೌಡ ಅವರು ಶಾಲೆಯ ಬಗ್ಗೆ ಒಂದಷ್ಟು ಹಿತನುಡಿಗಳನ್ನು ಮಾತನಾಡಬೇಕು. ಹಲೋ ಮಕ್ಕಳು, ಡ್ಯಾನ್ಸ್ ನೋಡೋದಕ್ಕೆ ಬಹಳ ಕಾತರದಿಂದ ಇದ್ದೀರಿ ಅಲ್ವಾ? ಪೋಷಕರೇ ಕಡಿಮೆ. ನಾವು ಇವತ್ತು ಇಂಪಾರ್ಟೆಂಟ್ ಪೋಷಕರಿಗೆ ಏನೋ ಮಾಹಿತಿ ಕೊಡಬೇಕಾಗಿತ್ತು. ಪೋಷಕರೆಲ್ಲ ಒಂದು ಡ್ಯಾನ್ಸ್ ಆದಮೇಲೆ ಬರ್ತಾರೆ, ನನಗೆ ಗೊತ್ತು. ಅದಕ್ಕೆ ಲಂಕೇಶ್ ಅವ್ರಿಗೆ ಹೇಳಿದೆ, ಒಂದು ಡ್ಯಾನ್ಸ್ ಮೊದಲು ಮಾಡಿಸ್ಬಿಡಿ, ಎಲ್ಲ ಬಂದ್ಬಿಡ್ತಾರೆ ಅಂತ. ದಯಮಾಡಿ ಬನ್ನಿ ಸರ್, ಎಲ್ಲರೂ ಕೂತ್ಕೊಳ್ಳಿ. ತಾಯಂದಿರು ಬನ್ನಿ ಕೂತ್ಕೊಳ್ಳಿ ಚೇರ್ಗಳ ಮೇಲೆ. ಮಕ್ಕಳು ಮಾತಾಡಿಲ್ಲ ಅಂದರೆ 2 ನಿಮಿಷ ಮಾತಾಡ್ತೀನಿ, ನೀವು ಮಾತಾಡಿದ್ರೆ ಅರ್ಧ ಗಂಟೆ ಮಾತಾಡ್ತೀನಿ. ಯಾವ್ದು ಬೇಕು ಅಂತ ನೋಡ್ಕೊಳ್ಳಿ. ನೀವು ಮಾತಾಡದೇ ಬರೀ 5 ನಿಮಿಷ, ಮಾತಾಡಿದ್ರೆ ಅರ್ಧ ಗಂಟೆ. ಏನು ಮಾಡ್ತೀರಿ? ಸೈಲೆಂಟಾಗಿ ಕೇಳಿಸ್ಕೊತೀರಾ? ಓಕೆ.
ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಈ ಶಾಲೆಯ ಸಂಸ್ಥಾಪಕರನ್ನು ಮೊದಲು ನಾವು ನೆನೆಸ್ಕೊಳ್ಳೋಣ. ಸನ್ಮಾನ್ಯ ಚಂದ್ರ ಸರ್ ಅವರು, ಲಂಕೇಶ್ ಅವರ ತಂದೆ, ಸುಂದರಮ್ಮನವರು, ಲಂಕೇಶ್ ಅವರ ತಾಯಿ, ಅವರ ಒಂದು ನೆನಪನ್ನು ಮಾಡ್ಕೊಳ್ತಾ ನನ್ನ ಕೆಲವು ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಇಲ್ಲಿ 3 ಜನ ಕೇಳ್ಬೇಕು ನಾನು ಮಕ್ಕಳಿಗೆ, ಬಟ್ ಮಕ್ಕಳು ಚಿಕ್ಕವರಾದ್ರಿಂದ ಸ್ವಲ್ಪ ಹೇಳೋಣ, ಪೋಷಕರಿಗೆ ಸ್ವಲ್ಪ ಹೇಳಬೇಕು, ನಮ್ಮ ಶಿಕ್ಷಕ ಮಿತ್ರರಿಗೆ ಸ್ವಲ್ಪ ಹೇಳ್ಬೇಕು. ನಾನು ಯೂನಿಯನ್ ಡೇ ಅಂದರೆ ಬರೀ ಡ್ಯಾನ್ಸ್ ನೋಡ್ಕೊಂಡು ಹೊಂಟೋಗೋದಲ್ಲ, ಕೆಲವು ವಿಚಾರಗಳನ್ನು ತಿಳ್ಕೊಬೇಕು. ದಯಮಾಡಿ ಓಡಾಡ್ತಾ ಇರುವಂಥ ಮಕ್ಕಳು ಯಾರು ಟೀಚರ್ಸ್ ದಯಮಾಡಿ ಮಧ್ಯೆ ಓಡಾಡಬಾರ್ದು. ವೇದಿಕೆ ಮೇಲೆ ಗಣ್ಯರು ಕೂತಿದ್ದಾರೆ ನೋಡಿ, ಅವ್ರಿಗೆ ಬೇಸರ ಆಗುತ್ತೆ ನೀವು ಓಡಾಡ್ತಾ ಇದ್ರೆ. ದಯಮಾಡಿ ಯಾರು ಮಕ್ಕಳು ಓಡಾಡಬಾರ್ದು. ಗೋಕುಲ ವಿದ್ಯಾಸಂಸ್ಥೆ ಬಹಳ ವರ್ಷಗಳಿಂದ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಒಂದು ಹೆಸರನ್ನು ಗಳಿಸ್ಕೊಂಡು ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ನಡ್ಕೊಳ್ಳೋದ್ರ ಮುಖಾಂತರ ಅತಿಥಿಗಳಿಗೆ ಸಂತೋಷವನ್ನು ಉಂಟು ಮಾಡುವಂಥ ಕೆಲಸ ಇವತ್ತಾಗಬೇಕು. ಓಕೆ ಮಕ್ಕಳನ್ನು ತಂದೆ ತಾಯಿಗಳು ಶಾಲೆಗೆ ಕಳಿಸೋದು ಯಾತಕ್ಕೆ ಅಂತ ಅವ್ರಿಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅನ್ನುವಂಥದ್ದು ಖಂಡಿತವಾಗಲೂ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಮ್ಮ ಅಪ್ಪನ ಹತ್ರ ಒಂದು 15 ಎಕರೆ ಜಮೀನು ಇರೋದು ಒಂದೇ, ಯಾವುದಾದ್ರೂ ನಾನು ಉತ್ತಮವಾದಂಥ ವ್ಯಾಸಂಗವನ್ನು ಮಾಡಿ ಒಂದು ಉದ್ಯೋಗವನ್ನು ಮಾಡೋದು ಒಂದೇ, ಅಥವಾ ಒಂದು ವ್ಯಾಪಾರ ಮಾಡೋದು ಒಂದೇ. ಹಾಗಾಗಿದೆ ಈಗ ವ್ಯವಸಾಯದಲ್ಲಿ ನಾವು ಏನನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಬೆಳೆ ಇದ್ದರೆ ಬೆಲೆ ಇರಲ್ಲ, ಬೆಲೆ ಇದ್ದರೆ ಬೆಳೆ ಇರಲ್ಲ, ಹಾಗಾಗ್ಬಿಟ್ಟಿದೆ. ದಯಮಾಡಿ ಪೋಷಕರು ಕೂಡ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡಬೇಕಾದಂಥದ್ದು ಪ್ರತಿಯೊಬ್ಬ ಪೋಷಕರ ಒಂದು ಆದ್ಯ ಕರ್ತವ್ಯ ಆಗಿದೆ. ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಶಾಲೆಗೆ ಬರುವುದರ ಮುಖಾಂತರ, ಪಾಠ ಪ್ರವಚನಗಳನ್ನು ಕೇಳುವುದರ ಮುಖಾಂತರ, ಅವ್ರು ಹೇಳಿದಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ, ಮುಂದೆ ಒಂದು ಗುರಿಯನ್ನು ಇಟ್ಕೊಳ್ಳೋದ್ರ ಮುಖಾಂತರ, ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದೋದ್ರ ಮುಖಾಂತರ ತಮ್ಮ ಒಂದು ತಂದೆ ತಾಯಿಗಳ ಕನಸನ್ನು ನನಸು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ಮಕ್ಕಳಿಗೂ ಕೂಡ ಇದೆ. ನೀವೆಲ್ಲ ಚಿಕ್ಕ ಮಕ್ಕಳಾದ್ರಿಂದ ನಿಮಗೆ ಸ್ವಲ್ಪ ಇನ್ನೂ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಪಾಪ ಗೊತ್ತಿಲ್ಲ. ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೆ ಹೈಸ್ಕೂಲವ್ರು ಇದ್ದೀರಿ ಅಲ್ವಾ, ನಿಮಗೆ ನಿಜವಾಗ್ಲೂ ಅರ್ಥ ಆಗಿರ್ತದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಈ ಒಂದು ವಿದ್ಯೆ ಎನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ವಿದ್ಯೆ ಇಲ್ಲದೇ ಇರುವಂಥ ವ್ಯಕ್ತಿಯ ಜೀವನ ತುಂಬ ಅಹೋಮಯವಾಗಿ ಇಂದಿನ ದಿನಗಳಲ್ಲಿ ಪರಿಸ್ಥಿತಿಗೆ ಬಂದಿದೆ. ಯಾವ ವ್ಯಕ್ತಿ ಹತ್ರ ವಿದ್ಯೆ ಇರಲ್ವೋ, ಯಾವ ವ್ಯಕ್ತಿ ಹತ್ರ ಸಂಸ್ಕೃತಿ ಇರಲ್ವೋ, ಯಾವ ವ್ಯಕ್ತಿ ಹತ್ರ ಸಹನೆ ಇರಲ್ವೋ ಅಂಥ ವ್ಯಕ್ತಿಗಳು ತುಂಬ ಕಷ್ಟ ಆಗ್ತಾ ಇದೆ ಜೀವನವನ್ನು ನಡೆಸುವಂಥದ್ದು. ಆ ಕಾರಣಕ್ಕೋಸ್ಕರ ಪೋಷಕರು ತಮ್ಮ ಮಕ್ಕಳಿಗೆ, ಪ್ರತಿಯೊಂದು ಮಗುವಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸೋದಕ್ಕೆ ನೀವು ಖಂಡಿತವಾಗಲೂ ರೆಡಿ ಇರಬೇಕು. ಇಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಒಬ್ಬ ತಂದೆ ತಾಯಿಗಳಿಗೆ 5-6 ಮಕ್ಕಳು ಇರ್ತಿದ್ರು. ಅದರಲ್ಲಿ 2 ಮಕ್ಕಳನ್ನು ಓದಿಸೋರು, 3 ಮಕ್ಕಳನ್ನು ವ್ಯವಸಾಯಕ್ಕೆ ತಗೊಳ್ಳುವಂಥ ಒಂದು ಸ್ಥಿತಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಡಿಪೆಂಡೆಂಟ್ ಫ್ಯಾಮಿಲಿಗಳಿದೆ. ಒಂದು ಫ್ಯಾಮಿಲಿಯಲ್ಲಿ 1 ಮಗು ಅಥವಾ 2 ಮಗು ಇದೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ಕೊಡಿಸಬೇಕು. ಅವರನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುವಂಥ ರೀತಿಯಲ್ಲಿ ನೀವು ಕೂಡ ಸಹಕಾರ ಮಾಡಬೇಕಾದಂಥದ್ದು ಖಂಡಿತವಾಗಲೂ ಎಲ್ಲ ಪೋಷಕರ ಜವಾಬ್ದಾರಿಯಾಗಿದೆ. ನಮ್ಮ ಗೋಕುಲ ವಿದ್ಯಾಸಂಸ್ಥೆ, ಏಕೆಂದರೆ ನನಗೆ ಈ ವಿದ್ಯಾಸಂಸ್ಥೆ ಅಲ್ಲಿ ಬಹಳ ಕಾಲದಿಂದಲೂ ನನಗೆ ಈ ಒಂದು ಸಂಬಂಧ ಇದೆ. ಈ ಸಂಸ್ಥೆಯ ಬಗ್ಗೆ ಅಪಾರ ಗೌರವ ಇದೆ. ಇದು ನಿಜವಾಗ್ಲೂ ನನಗೆ ಕಾನ್ವೆಂಟು ಅಲ್ಲ, ಗೌರ್ಮೆಂಟ್ ಸ್ಕೂಲು ಅಲ್ಲ, ಆ ಥರ ಒಂದು ಸ್ಥಿತಿಯಲ್ಲಿ ಇದೆ. ಯಾಕೆಂದರೆ ಕಾನ್ವೆಂಟ್ಗಳಂದಾಗ ಹಣ ಸುಲಿಗೆ ಮಾಡುವಂಥ ದಂಧೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಗೋಕುಲ ವಿದ್ಯಾಸಂಸ್ಥೆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಪೋಷಕರಿಗೂ ಸಹ ಹೊರೆಯಾಗದಂಗೆ
ಕಡಿಮೆ ದರದಲ್ಲಿ ಮಕ್ಕಳನ್ನು ಉತ್ತಮವಾಗಿ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಇಂದಿನ ಕಾಲದಿಂದಲೂ ಇತ್ತೀಚಿನ ದಿನಗಳಲ್ಲೂ ಕೂಡ ನಡೀತಾ ಹೋಗ್ತಾ ಇದೆ. ಬಹಳಷ್ಟು ರೀತಿಯಲ್ಲಿ ಪೋಷಕರಿಗಿರ್ಬೋದು, ಮಕ್ಕಳಿಗಿರ್ಬೋದು ಸಹಕಾರ ಕೊಡುವಂಥ ಕೆಲಸಗಳು ಈ ಶಾಲೆಯಲ್ಲಿ ಆಗ್ತಾ ಇದೆ. ಬರೀ ಹಣ ಮಾಡುವಂಥ ದೃಷ್ಟಿಯನ್ನು ಇವರು ಇಟ್ಕೊಂಡಿಲ್ಲ. ಆಗಿದ್ದರೆ ಇಷ್ಟೊತ್ತಿಗೆ ಇನ್ನೂ 10 ಬೀಡುಗಳನ್ನು ಕಟ್ಟಬಹುದಾಯಿತು. ಇವರು ಮಾಡಿರುವಂಥ ಸೇವೆಯಲ್ಲಿ ಬರೀ ಹಣ ಮಾಡುವಂಥದ್ದೇ ಆಗಿದ್ರೆ ಈ ಥರದ 10 ಬೀಡುಗಳನ್ನು ಕಟ್ಟಬಹುದಾಯಿತು. ಚಂದ್ರ ಸರ್ ಅವರು ಕಟ್ಟಬಹುದಾಯಿತು, ಲಂಕೇಶ್ ಅವರು ಕಟ್ಟಬಹುದಾಯಿತು. ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಆಂಗ್ಲ ಮಾಧ್ಯಮದ ಅವಶ್ಯಕತೆ ಇದೆ, ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆ ಇದೆ. ಅದನ್ನು ನಾವು ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ಮಾಡಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಕೊಂಡು ಈ ವಿದ್ಯಾಸಂಸ್ಥೆ ಬಹಳಷ್ಟು ದಿನಗಳಿಂದ ಎಷ್ಟೋ ಮಕ್ಕಳಿಗೆ ಉಚಿತವಾಗಿ, ಎಷ್ಟೋ ಮಕ್ಕಳಿಗೆ ಕಡಿಮೆ ದರದಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಮುಂದಾಗಿ ತನ್ನ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ದಯಮಾಡಿ ಪೋಷಕರು ನೀವು ಗಮನಿಸಬೇಕು. ಒಂದು ವಿದ್ಯಾಸಂಸ್ಥೆಯನ್ನು ನಡೆಸಬೇಕಾದ್ರೆ ಬಹಳಷ್ಟು ಖರ್ಚುಗಳು ಬೀಳ್ತವೆ. ಶಿಕ್ಷಕರಿಗೆ ಗೌರ್ಮೆಂಟ್ ಸಂಬಳ ಕೊಡಲ್ಲ, ಅದನ್ನು ಮ್ಯಾನೇಜ್ಮೆಂಟ್ ಅವರೇ ಕೊಡಬೇಕು. ಗೌರ್ಮೆಂಟಿಂದ ಯಾವುದೇ ಅನುದಾನ ಬಿಡುಗಡೆ ಆಗಲ್ಲ. ಗೌರ್ಮೆಂಟಿಂದ ಒಂದು ಚಾಪೀಸ್ ತಗೊಳ್ಳೋಕ್ಕೂ ಕೂಡ ಅನುದಾನ ರಹಿತ ಶಾಲೆಗಳಿಗೆ ದುಡ್ಡನ್ನು ಕೊಡಲ್ಲ. ಅಂಥ ನಿಟ್ಟಿನಲ್ಲಿ ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂದರೆ ಬಹಳಷ್ಟು ಖರ್ಚುಗಳು ಬೀಳ್ತವೆ. ಆ ಖರ್ಚುಗಳನ್ನು ಸರಿದೂಗಿಸ್ಬೇಕಾದ್ರೆ ನಿಮ್ಮಿಂದ ಒಂದಷ್ಟು ಹಣವನ್ನು ಅವರು ಪಡೀಲೇಬೇಕಾಗುತ್ತೆ. ದಯಮಾಡಿ ಎಲ್ಲ ಪೋಷಕರು ನಿಮಗೆ ವಿಧಿಸಿರುವಂಥ ಒಂದು ಅಮೌಂಟನ್ನು ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಕೊಡದೇ ಇದ್ದಂಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರಾ ಅನ್ನುವಂಥದ್ದನ್ನು ನೀವು ಗಮನಿಸಿ ಆ ಒಂದು ಹಣವನ್ನು ಆ ಸಂಸ್ಥೆಗೆ ಕಟ್ಟೋದ್ರ ಮುಖಾಂತರ ಆ ಸಂಸ್ಥೆಯನ್ನು ಎತ್ತರಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ದಯಮಾಡಿ ಎಲ್ಲ ಪೋಷಕರು ಮಾಡಬೇಕು. ನೋಡಿ, ನೀವು ಶಿಕ್ಷಣ ಕೊಡ್ತಾ ಇದ್ದಾರಾ, ಕೊಡ್ತಾ ಇಲ್ವಾ, ಅಥವಾ ಶಾಲೆಗೆ ಕಳಿಸಿದಂಥ ಮಕ್ಕಳು ಏನಾದರೂ ಕಲಿತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಿ. ಖಂಡಿತವಾಗಲೂ ನಿಮಗೆ ಇಲ್ಲಿ ಬಹಳ ಉತ್ತಮವಾದಂಥ ಶಿಕ್ಷಣ ಸಿಗ್ತಾ ಇದೆ, ನನಗೂ ಗೊತ್ತು. ಯಾಕೆಂದರೆ ನಾನು ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಬಹಳಷ್ಟು ದಿನಗಳಿಂದ ಒಡನಾಟವನ್ನು ಇಟ್ಕೊಂಡಿದ್ದೀನಿ. ಬಹಳಷ್ಟು ನಾನು ಕೂಡ ಕೆಲವು ವರ್ಷಗಳ ಹಿಂದೆ ಬಂದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಕೂಡ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅನ್ನೋದರಲ್ಲಿ ಇಲ್ಲಿ ಎರಡು ಮಾತಿಲ್ಲ. ಅದನ್ನು ದಯಮಾಡಿ ಎಲ್ಲ ಪೋಷಕರು ತಿಳ್ಕೊಬೇಕು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲ ಮಕ್ಕಳು, ನಿಮ್ಮ ಮಕ್ಕಳು ಶಿಕ್ಷಣವನ್ನು ಪಡಿಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯೋನ್ಮುಖರಾಗೋದರ ಮುಖಾಂತರ ಒಂದು ಮಗುವಿಗೆ ಉನ್ನತ ಶಿಕ್ಷಣ ಕೊಡೋದಕ್ಕೆ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಆ ಶಾಲೆಯ ಜೊತೆ ಸಹಕಾರವನ್ನು ಇಟ್ಕೊಂಡು, ಬಾಂಧವ್ಯವನ್ನು ಇಟ್ಕೊಂಡು, ಶಿಕ್ಷಕರ ಜೊತೆ ಕಾಂಟ್ಯಾಕ್ಟನ್ನು ಇಟ್ಕೊಂಡು, ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಈ ಶಾಲೆಯನ್ನು ಎತ್ತರಕ್ಕೆ ತಗೊಂಡು ಹೋಗುವಂಥದ್ದು ತಮ್ಮೆಲ್ಲರ ಕರ್ತವ್ಯ. ಕಾಗೇಪುರ ಯಾವುದೇ ಸಿಟಿಲಿ ಇಲ್ಲ, ತುಂಬ ದೊಡ್ಡ ದೊಡ್ಡ ನಗರಗಳಲ್ಲಿಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಹಳ್ಳಿಗಾಡಿನಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಒಂದು ಏಕೈಕ ಹಂಬಲವನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಸೇವೆಗೆ ದಯಮಾಡಿ ಎಲ್ಲ ಪೋಷಕರು ಸ್ಪಂದಿಸಬೇಕು. ಜೊತೆಗೆ ನಾನು ಶಿಕ್ಷಕರಿಗೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಮಕ್ಕಳು ಕೇಳಿಸ್ಕೋಬೇಕು, ಪೋಷಕರು ಕೇಳಿಸ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾಯುಗ, ತುಂಬ ಕಾಂಪಿಟೇಷನ್ ಇದೆ. ₹1 ಕೊಡದೆ ಕೆಲಸ ತಗೋಬೋದು. ಒಂದು ಮಗು ಚೆನ್ನಾಗಿ ಓದಿದ್ರೆ ₹1 ಲಂಚ ಇಲ್ಲದೆ ಕೆಲಸ ತಗೊಳ್ಳುವಂಥ ವ್ಯವಸ್ಥೆಗಳಾಗಿದೆ ಈಗ. ಆದರೆ ಬರೀ ವ್ಯಾಸಂಗ ಮಾಡಿ ಡಿಗ್ರಿ ತಗೊಂಡ್ರೆ ಕೆಲಸ ಸಿಗಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಆದ್ದರಿಂದ ನಮ್ಮ ಶಿಕ್ಷಕ ಮಿತ್ರರು ದಯಮಾಡಿ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು, ತಾಂತ್ರಿಕ ಯುಗದಲ್ಲಿ ಮಗುವಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು, ಮ್ಯಾನೇಜ್ಮೆಂಟ್ನವರ ಸಹಕಾರವನ್ನು ಕೋರಿಕೊಂಡು ಮಕ್ಕಳಿಗೆ ತಾಂತ್ರಿಕತೆಯಲ್ಲಿ ಮಕ್ಕಳು ಹೇಗೆ ಬೆಳಿಬೇಕು ಅನ್ನೋದನ್ನು ಕಲಿಸ್ಕೊಡೋದ್ರ ಮುಖಾಂತರ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡೋದನ್ನು ಹೇಳ್ಕೊಡೋದ್ರ ಮುಖಾಂತರ ಮಕ್ಕಳನ್ನು ಹುರಿದುಂಬಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾದಂಥ ಆದ್ಯ ಕರ್ತವ್ಯ ನಮ್ಮ ಶಿಕ್ಷಕರಿಗಿದೆ. ದಯಮಾಡಿ ತಾವೆಲ್ಲರೂ ಕೂಡ ನಿಮಗೆ ಏನು ಸೌಲಭ್ಯಗಳು ಬೇಕೋ ಮ್ಯಾನೇಜ್ಮೆಂಟ್ ಅವ್ರು ಕೇಳಿ, ಖಂಡಿತವಾಗ್ಲೂ ಅವರು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡೋದ್ರ ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾವ ಥರ ಪಾಸ್ ಮಾಡಬೇಕು, ಈಗಾಗಲೇ ನವೋದಯ ಶಿಕ್ಷಣವನ್ನು ನೀವು ಮಾಡ್ತಾ ಇದ್ದೀರಿ. ಅನೇಕ ಮಕ್ಕಳು ನವೋದಯ ಪರೀಕ್ಷೆಯನ್ನು ಪಾಸ್ ಮಾಡೋದ್ರ ಮುಖಾಂತರ ಒಂದು ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಹೋಗುವಂಥದ್ದು ಕೂಡ ಈ ಶಾಲೆಯಲ್ಲಿ ಆಗಿದೆ. ಅಂತಹ ಎಕ್ಸಾಮ್ಗಳನ್ನು ಫೇಸ್ ಮಾಡುವಂಥ
ಎಲ್ಲ ಟ್ರೈನಿಂಗ್ಗಳನ್ನು ದಯಮಾಡಿ ಶಿಕ್ಷಕರು ಕೊಡಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರನ್ನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಮ್ಯಾನೇಜ್ಮೆಂಟ್ ಅವರು ಬಹಳ ದಿನಗಳಿಂದಲೂ ಕೂಡ ಮಕ್ಕಳ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಮಕ್ಕಳ ದೃಷ್ಟಿಯಿಂದ ನೀವು ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಹಣದ ಆಮಿಷಕ್ಕೆ ಬಲಿಯಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಕಾಂಪಿಟೇಟಿವ್ ಯುಗದಲ್ಲಿ ಏನು ಬೇಕೋ ಅಂತ ಶಿಕ್ಷಣವನ್ನು ಕೊಡೋದಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಆ ಮಕ್ಕಳಿಗೆ ತರಬೇತಿಯನ್ನು ಕೊಡಿಸುವಂಥದ್ದು ಇರ್ಬೋದು, ಅಥವಾ ಟೆಕ್ನಿಕಲ್ ಆಗಿ ಮಕ್ಕಳಿಗೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಅನ್ನೋಂಥದ್ದು ಇರ್ಬೋದು. ಅದನ್ನೆಲ್ಲ ದಯವಿಟ್ಟು ಮ್ಯಾನೇಜ್ಮೆಂಟ್ ಅವರು ಹಿಂದಿನಿಂದ ಮಾಡಿದಿರಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಮ್ಯಾನೇಜ್ಮೆಂಟ್ ಅವರಲ್ಲಿ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಪೋಷಕರೇ ಕೇಳಿಸ್ಕೊಳ್ಳಿ, ಇಲ್ಲಿ ಗಣ್ಯರು ಇನ್ನೂ 1-2-3 ಜನ ಮಾತಾಡ್ತಾರೆ. ಅವ್ರು ಹೇಳ್ತಾ ಇರೋಂಥ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ಹಾಕೊಳ್ಳಿ. ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣದಕ್ಕೆ ವಿದ್ಯಾಭ್ಯಾಸವನ್ನು ಕುಂಠಿತ ಮಾಡೋದಕ್ಕೆ ಬಿಡಬೇಡಿ. ಒಂದು ಸಣ್ಣ ಕಥೆಯನ್ನು ಹೇಳ್ಬಿಟ್ಟು ನಾನು ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಮಕ್ಕಳು ಕೇಳಿಸ್ಕೋಬೇಕು. ನೋಡಿ, 3 ಕಲ್ಲು ಬಿದ್ದಿದ್ವಂತೆ. ದಯಮಾಡಿ ಪೋಷಕರು ಕೇಳಿಸ್ಕೊಳ್ಳಿ, ಶಿಕ್ಷಕರು ಕೇಳಿಸ್ಕೊಳ್ಳಿ. 3 ಕಲ್ಲು ಒಂದು ಕಡೆ ಬಿದ್ದಿದ್ವಂತೆ. ಯಾರೋ ಒಬ್ಬ ವ್ಯಕ್ತಿ ಬಂದು, ನೋಡಪ್ಪ, ನಿಮ್ಮ 3 ಕಲ್ಲುಗಳಲ್ಲಿ ಒಂದನ್ನು ವಿಗ್ರಹ ಮಾಡಬೇಕು, ನಾನು ಒಂದು ಒಳ್ಳೆಯ ದೇವರ ವಿಗ್ರಹವನ್ನು ಮಾಡಬೇಕು, ಯಾರು ಒಪ್ಕೋತೀರಿ ಅಂತ ಮೊದಲನೇ ಕಲ್ಲನ್ನು ಕೇಳಿದಂತೆ ಅವನು. ಆ ಮೊದಲನೇ ಕಲ್ಲು ಹೇಳಿದಂತೆ, ಇಲ್ಲಪ್ಪ, ನೀನು ವಿಗ್ರಹ ಮಾಡಬೇಕಾದ್ರೆ ನನಗೆ ಉಳಿಯಿಂದ ಹೊಡಿತೀಯ, ನೋವಾಗುತ್ತೆ, ನನಗೆ ಯಾವ ವಿಗ್ರಹನೂ ಬೇಡ, ನಾನು ಹಿಂಗೆ ಇರ್ತೀನಿ, ಹೋಗಪ್ಪ ಅಂತಂತೆ. 2ನೇ ಕಲ್ಲು ಹತ್ರ ಹೋದಂತೆ. ನೋಡಪ್ಪ, 1ನೇ ಕಲ್ಲು ಈ ಥರ ಹೇಳ್ಬಿಟ್ಟ, 2ನೇ ಕಲ್ಲು ನಿನ್ನನ್ನು ಕೇಳ್ತಾ ಇದ್ದೀನಿ, ನಾನೊಂದು ವಿಗ್ರಹ ಮಾಡ್ಕೋಬೇಕು, ನಿನ್ನನ್ನು ನೀನು ಒಪ್ಕೋತೀಯ ಅಂತ ಕೇಳೋದಕ್ಕೆ 2ನೇ ಕಲ್ಲು ಅದೇ ಥರ ಹೇಳ್ಬಿಡ್ತಂತೆ. ಅಯ್ಯಪ್ಪ, ಬೇಡ, ಆ ವಿಗ್ರಹ ಆಗೋದು ಬೇಡ, ಅದರ ಈ ನೋವನ್ನು ಅನುಭವಿಸೋದು ಬೇಡ, ಉಳಿಯೇಟು ತಿನ್ಬೇಕಾಗುತ್ತೆ, ನಾನು ಹಿಂಗೆ ಇದ್ಬಿಡ್ತೀನಿ, ನಾನು ವಿಗ್ರಹವನ್ನು ಆಗೋದು ಇಲ್ಲ ಅಂತ 2ನೇ ಕಲ್ಲು ಹೇಳ್ಬಿಡ್ತಂತೆ. 3ನೇ ಕಲ್ಲು ಹತ್ರ ಹೋಗಿ ಕೇಳಿದಂತೆ. 3ನೇ ಕಲ್ಲು ಒಪ್ಕೋತಂತೆ, ಆಯ್ತು ನನ್ನ ವಿಗ್ರಹವನ್ನು ಮಾಡಿ ಅಂತ. ಆಗ ಅವನು ಹೇಳಿದಂತೆ, ನೋಡಪ್ಪ, ವಿಗ್ರಹವನ್ನು ಮಾಡಬೇಕಾದ್ರೆ ನನಗೆ ಬಹಳಷ್ಟು ರೀತಿಯಲ್ಲಿ ಏಟು ಬೀಳ್ತವೆ ಅಂದಂತೆ. ತೊಂದರೆ ಇಲ್ಲ ಸರ್, ನನಗೆ ವಿಗ್ರಹವನ್ನು ಮಾಡಿ ಅಂತ ಹೇಳ್ತಂತೆ 3ನೇ ಕಲ್ಲು. ಆಗ 3ನೇ ಕಲ್ಲನ್ನು ವಿಗ್ರಹ ಮಾಡ್ದ. ವಿಗ್ರಹ ಮಾಡಿದ್ಮೇಲೆ ಏನು ಮಾಡ್ದ, ಅದನ್ನು ದೇವಸ್ಥಾನದಲ್ಲಿ ಹೋಗಿ ಕುಂಡಿಸ್ದ. 2ನೇ ಕಲ್ಲಿತ್ತಲ್ಲ, ಅದನ್ನು ತಗೊಂಡೋಗಿ ಕಾಯಿ ಚಪ್ಪಡಿಗೆ ಕುಂಡಿಸ್ದ. ಕಾಯಿ ಚಪ್ಪಡಿಗೆ. ಮೊದಲನೇ ಕಲ್ಲಿತ್ತಲ್ಲ, ಅದನ್ನು ತಗೊಂಡೋಗಿ ಮೆಟ್ಲಿಗೆ ಹಾಕೊಂಡ, ಆ ದೇವಸ್ಥಾನದ ಮೆಟ್ಲಿಗೆ. ಈಗೇನಾಗ್ತಾ ಇದೆ, ಮೆಟ್ಲನ್ನು ದಿನಾ ತುಳಿತಾವ್ರೆ, ಕಾಯಿ ಹೊಡಿಕ್ ಹಾಕಿದ್ದ ಕಲ್ಲು ಮೇಲೆ ದಿನಾ ಕಾಯಿಯನ್ನು ಚುಚ್ತಾ ಇದ್ದಾರೆ. ಆದರೆ 3ನೇ ಕಲ್ಲು ಸ್ವಲ್ಪ ಏಟಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ದಿನ ತಾನೇ, ಆಮೇಲೆ ಹೋಗಿ ದೇವಸ್ಥಾನದ ಒಳಗಡೆ ಕೂತ್ಕೋಬೋದಲ್ವಾ, ಬುದ್ಧಿವಂತ ಆಗ್ಬೋದಲ್ವಾ, ನನಗೆ ನಮಸ್ಕಾರ ಮಾಡೋ ರೀತಿಯಲ್ಲಿ ನಾನು ಗ್ರೇಟ್ ಆಗ್ಬೋದಲ್ವ ಅಂತ ಒಂದನ್ನು ಒಪ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಕೈ ಮುಗಿತಾವ್ರೆ. ನೋಡಿ, ಅದಕ್ಕೆ ಮಕ್ಕಳು ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಶಿಕ್ಷಕರು ಬೈಬೋದು, ಹೊಡಿಬೋದು, ಅದೆಲ್ಲ ನಿಮ್ಮ ಉದ್ಧಾರಕ್ಕೋಸ್ಕರ. ಮಕ್ಕಳ ಪೋಷಕರು ತಿಳ್ಕೊಳ್ಳಿ, ಮೊದಲಿನ ಕಾಲದಲ್ಲಿ ಶಿಕ್ಷಕರೇನಾದರೂ ಮಕ್ಕಳಿಗೆ ಹೊಡೆದ್ರೆ ನಮ್ಗೇನಂತಿದ್ರು ಅಂದರೆ, ಹೊಡೀರಿ ಸರ್, ಇನ್ನೂ 4 ಏಟ ಅಂತಿದ್ರು. ಈಗ ಒಂದು ಸಣ್ಣ ಬೈದ್ರೆ, ಒಂದು ಸಣ್ಣ ಹೊಡೆದ್ರೆ ಪೋಷಕರು ಜಗಳಕ್ಕೆ ಬರುವಂಥ ಒಂದು ವ್ಯವಸ್ಥೆ ಇರ್ತದೆ. ದಯಮಾಡಿ ಆ ಥರ ಕೆಲಸ ಮಾಡಬೇಡಿ. ಇಲ್ಲ ಅಂದ್ಕೊಂಡಿದ್ದೀನಿ ನಾನು, ಜನರಲ್ ಆಗಿ ಹೇಳ್ತಾ ಇರೋವಂಥದ್ದು, ಕಾಗೇಪುರದಲ್ಲಿ ಇಲ್ಲ ಅಂದ್ಕೊಂಡಿದ್ದೀನಿ. ಪೋಷಕರಿಗೆ ಶಿಕ್ಷಕರು ಹೊಡೆದ್ರೆ, ಪೋಷಕರಿಗೆ ಶಿಕ್ಷಕರು ಬೈದ್ರೆ ಖಂಡಿತವಾಗ್ಲೂ ಅದು ಅವರ ಉದ್ಧಾರಕ್ಕೋಸ್ಕರ, ಅವರನ್ನು ತಿದ್ದಕ್ಕೋಸ್ಕರ, ಅವರನ್ನು ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋಕ್ಕೋಸ್ಕರ. ನೋಡಿ, ಆ 3ನೇ ಕಲ್ಲು ಸ್ವಲ್ಪ ದಿನ ಏಟನ್ನು ತಿಂದೋದಕ್ಕೆ ಲೈಫ್ ಲಾಂಗ್ ಅದು ಪೂಜೆ ಮಾಡಿಸ್ಕೋತಾ ಇದೆ. ಮೊದಲನೇ ಕಲ್ಲು ಮತ್ತು 2ನೇ ಕಲ್ಲುಗಳು ಸ್ವಲ್ಪ ದಿನ ಕಷ್ಟ ಅನುಭವಿಸ್ಬೇಕು ಅಂತ ಇಡೀ ಜೀವನವನ್ನೇ ಅವು ಕಷ್ಟ ಅನುಭವಿಸ್ತಾ ಇದ್ದಾವೆ. ಅದೇ ಥರ ಮಕ್ಕಳು ಈಗಿನ ದಿನಗಳಲ್ಲಿ ಅಪ್ಪ ಅಮ್ಮ ಹೊಡಿಬೋದು, ಶಿಕ್ಷಕರು ಹೊಡಿಬೋದು, ಅಪ್ಪ ಅಮ್ಮ ಬೈಬೋದು. ಆ ಬೈದ್ರು ಅಂತ ಅಪ್ಪ ಅಮ್ಮನನ್ನು ದ್ವೇಷಿಸುವಂಥದ್ದು, ಬೈರುವಂಥ ಶಿಕ್ಷಕರನ್ನು ದ್ವೇಷಿಸುವಂಥದ್ದು, ನಮ್ಮ ಮಕ್ಕಳಿಗೆ ಹೊಡೆದಿರುವಂಥ ಪೋಷಕರು ಬಂದು ಜಗಳ ಮಾಡುವಂಥದ್ದು ದಯಮಾಡಿ ಮಾಡಬಾರ್ದು. ಮಕ್ಕಳನ್ನು ನೀವು ಸತ್ಪ್ರಜೆಗಳಾಗಿ ಮಾಡಬೇಕಾದ್ರೆ ಇವೆಲ್ಲ ಇದ್ದೇ ಇರ್ತವೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕಾರ ಕೊಡೋದ್ರ ಮುಖಾಂತರ ಬಹಳಷ್ಟು ಸಮಯ ಆಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಮಾತಾಡಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಇನ್ನೂ ಕೆಲವು ಗಣ್ಯರು ನಿಮಗೆ ಹಿತವಚನಗಳನ್ನು ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮ ಮುಗಿಸಬೇಕಾಗಿರೋದ್ರಿಂದ
ಅದರ ಜೊತೆಗೆ ನೀವೆಲ್ಲ ಬರೀ ಡ್ಯಾನ್ಸ್ನನ್ನು ನೋಡೋದಕ್ಕೆ ಬಂದಿರುವಂಥ ಹೆಚ್ಚಿನ ಮಹಿಳೆಯರಿಗೆ ಮತ್ತೊಂದು ಹೇಳ್ಬಿಡ್ತೀನಿ, ದಯಮಾಡಿ ಪುರುಷರಿಗೆ ಇದು ಅನ್ವಯ ಆಗಲ್ಲ, ಪುರುಷ ಪೋಷಕರಿಗೆ ಅನ್ವಯ ಆಗಲ್ಲ, ಮಹಿಳಾ ಪೋಷಕರಿಗೆ ಅನ್ವಯ ಆಗುತ್ತೆ. ಮಕ್ಕಳು ಏನು ಮಾಡ್ತೀರಿ, ಮಕ್ಕಳು ಬಂದ ತಕ್ಷಣ 6 ಗಂಟೆಗೆ ಧಾರಾವಾಹಿ ಶುರುವಾಗುತ್ತೆ ಅಲ್ವಾ? ಮನೆಯೊಂದು 8 ಬಾಗಿಲ 3 ಬಾಗಿಲ ಅದಾವುದೋ ಗೊತ್ತಿಲ್ಲ, ಕೆಲಸಕ್ಕೆ ಬಾರದ ಧಾರಾವಾಹಿಗಳು ಶುರು ಆಗುತ್ತೆ. ಅವುಗಳನ್ನು ಹಾಕೊಂಡು ನೀವು ಕೂತ್ಕೋತೀರಿ. ಪರೀಕ್ಷಾ ಸಮಯ, ಮಗು ಓದ್ಕೋಬೇಕು, ಆದರೂ ಕೂಡ ನೀವು ಧಾರಾವಾಹಿಗಳನ್ನು ಹಾಕೊಂಡು ಕೂತ್ಕೋತೀರಿ. ಆ ಮಗುನೂ ಕೂಡ ಧಾರಾವಾಹಿಗಳನ್ನು ನೋಡ್ತಾ ಕೂತ್ಕೊಳ್ಳುತ್ತೆ. ಆಗ ಮಗುವಿನ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗುತ್ತೆ. ಅದನ್ನು ಮಾಡಬೇಡಿ, ಮಕ್ಕಳಿಲ್ಲದ ನೋಡ್ಕೊಳ್ಳಿ. ಅದರಲ್ಲೂ ಆ ಮನೆಯಾಳ ಧಾರಾವಾಹಿಗಳನ್ನು ನೋಡಲೇಬೇಡಿ. ನೀವು ತಾಯಂದಿರ ನೋಡಲೇಬೇಡಿ. ಯಾವ ಧಾರಾವಾಹಿಲಾದ್ರೂ ಒಳ್ಳೇದು ಹೇಳ್ಕೊಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ಒಳ್ಳೇದು ಹೇಳ್ಕೊಡಲ್ಲ. ಬರೀ ಅತ್ತೆ ಜೊತೆ ದೂರ ಮಾಡೋದು ಹೆಂಗೆ, ಅಪ್ಪ ಮಗನ್ನ ದೂರ ಮಾಡೋದು ಹೆಂಗೆ, ಗಂಡ ಹೆಂಡತಿನ ಬೇರ್ಪಡಿಸೋದು ಹೆಂಗೆ, ಇದೇ ಥರ ನಡೀತದೆ. ಆ ನಿಟ್ಟಿನಲ್ಲಿ ಮಹಿಳೆಯರು ಜಾಸ್ತಿ ಇದ್ದೀರಿ ಅನ್ನುವಂಥ ದೃಷ್ಟಿನಲ್ಲಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಆ ಕೆಟ್ಟ ಧಾರಾವಾಹಿಗಳಿಂದ ದೂರ ಇರಿ. ಮಕ್ಕಳಿಗೆ ಕಾಂಪಿಟೇಟಿವ್ ನಾಲೆಡ್ಜ್ ಬರುವಂಥ ಕೆಲವು ಪ್ರೋಗ್ರಾಮ್ಗಳು ಬರ್ತವೆ, ತೋರಿಸಿ. ಪಟ್ಟಂತ ಹೇಳಿ ಅಂತ ಒಂದು ಕಾರ್ಯಕ್ರಮ ಬರ್ತದೆ, ತೋರಿಸಿ. ಬಹಳಷ್ಟು ಚಾನೆಲ್ಗಳಲ್ಲಿ ಕ್ವಿಜ್ ಬರ್ತದೆ, ತೋರಿಸಿ. ಆದರೆ ನಿಮ್ಮ ಅಮೂಲ್ಯ ಸಮಯವನ್ನು ಕೆಲಸಕ್ಕೆ ಬಾರದೇ ಇದ್ದಂಥ ಧಾರಾವಾಹಿಗಳನ್ನು ನೋಡೋದ್ರ ಮುಖಾಂತರ ಮಕ್ಕಳನ್ನು ಕೂಡ ಎಜುಕೇಷನಲ್ಲಿ ತೊಂದರೆ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ಕೆ ತೊಡಗಬೇಡಿ ಅಂತ ಹೇಳ್ತಾ, ತಂದೆ ತಾಯಿಗಳು ಕೂಡ ಮಕ್ಕಳ ಎದುರುಗಡೆ ಉತ್ತಮವಾದಂಥ ಗುಣಗಳನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಮಕ್ಕಳು, ಯಾಕೆಂದರೆ ಅನುಸರಿಸ್ತಾರೆ, ದೊಡ್ಡವರನ್ನು ಅನುಸರಿಸ್ತಾರೆ. ಈ ವಯಸ್ಸಲ್ಲಿ ಮಕ್ಕಳು, ಆ ವಯಸ್ಸಿನಲ್ಲಿ ಇರುವಂಥ ಮಕ್ಕಳಿಗೆ ನೀವು ಯಾವ ರೀತಿ ನಿಮ್ಮ ಗುಣಗಳನ್ನು ಪ್ರದರ್ಶನ ಮಾಡ್ತೀರೋ ಅದನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಮಕ್ಕಳನ್ನು ನೀವು ಟೀಚರ್ಸು, ಮ್ಯಾನೇಜ್ಮೆಂಟು ಎಲ್ಲ ಸೇರಿಕೊಂಡು ಒಬ್ಬ ವಿಜ್ಞಾನಿನೋ, ಒಬ್ಬ ಸೈಂಟಿಸ್ಟೋ, ಅಥವಾ ಒಬ್ಬ ಡಾಕ್ಟ್ರೋ, ಒಬ್ಬ ಮಾಸ್ಟ್ರೋ, ಒಬ್ಬ ಡಿ ಗ್ರೂಪ್ ಆದರೂ ಪರವಾಗಿಲ್ಲ, ಅವನು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಉತ್ತಮ ರೀತಿಯ ಸೇವೆಯನ್ನು ಮಾಡೋದಕ್ಕೆ ಆ ಮಕ್ಕಳಿಗೆ ಅವಕಾಶ ಕೊಡ್ತೀರಿ ಅಂತ ತಿಳ್ಕೊಂಡು, ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ನೀವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ, ನೀವು ಹೆಚ್ಚು ಹೆಚ್ಚು ಕ್ವಿಜ್ಗಳನ್ನು ಮಾಡೋದ್ರ ಮುಖಾಂತರ ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಅಂತ ಹೇಳಿ, ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಲಂಕೇಶ್ ಅವರು ನಿಮ್ಮ ಅಮೂಲ್ಯವಾದಂಥ ಮಾತುಗಳನ್ನು ನಮ್ಮ ಮಕ್ಕಳಿಗೆ, ಪೋಷಕರಿಗೆ ಹೇಳಿ ಸರ್, ನಮ್ಮ ಇರುವಂಥ ಸತ್ಯವನ್ನು ಹೇಳಿ ಸರ್ ಅಂತ ಹೇಳಿದರು. ಖಂಡಿತವಾಗಲೂ ನಾನು ಈ ಶಾಲೆಯ ಅಭಿಮಾನದಿಂದ ಸತ್ಯವನ್ನೇ ನೋಡಿದ್ದೀನಿ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ನೆರವಾಗ್ತೀರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹಾಗೂ ಶಿಕ್ಷಣದಲ್ಲಿ ಆಗುಹೋಗುಗಳ ಬಗ್ಗೆ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಒಂದಷ್ಟು ಸವಿವರವಾದಂತಹ ಮಾಹಿತಿಯನ್ನು ನೀಡಿದಂತಹ ಕಾಳರಾಜೇಗೌಡ ಇವರಿಗೆ ಧನ್ಯವಾದಗಳು. ಇದೀಗ ಆಗಮಿಸಿದಂತಹ ಮಹಾದೇವ KCRP ಕಾಗೇಪುರ ಕ್ಲಸ್ಟರ್ ಇವರಿಗೆ ಸ್ವಾಗತ ಕೋರಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಶ್ರೀಮತಿ BS ಸುಂದರಮ್ಮ, ಕಾರ್ಯದರ್ಶಿಗಳು ಗೋಕುಲ ವಿದ್ಯಾಸಂಸ್ಥೆ, ಇವರ 2ನೇ ವರ್ಷದ ಸ್ಮರಣಾರ್ಥ 1ನೇ ತರಗತಿಗೆ ದಾಖಲಾಗುವ 5 ಮಕ್ಕಳಿಗೆ ಉಚಿತ ಶಾಲಾ ಶಿಕ್ಷಣವನ್ನು 2 ವರ್ಷಗಳ ಕಾಲ ಸಂಸ್ಥೆ ನೀಡುತ್ತದೆ. ಇದರ ಉದ್ಘಾಟನೆಯನ್ನ ಕರ್ನಲ್ ರವಿ ಸರ್ ಹಾಗೂ ರಕ್ಷಿತಾ ಮೇಡಮ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ BS ಸುಂದರಮ್ಮ ಇವರ ಸ್ಮರಣಾರ್ಥ 1ನೇ ತರಗತಿಗೆ ದಾಖಲಾಗುವ 5 ಮಕ್ಕಳಿಗೆ ಉಚಿತ ಶಾಲಾ ಶಿಕ್ಷಣವನ್ನು 2 ವರ್ಷಗಳ ಕಾಲ ಸಂಸ್ಥೆ ನೀಡುತ್ತದೆ. ಇದರ ಉದ್ಘಾಟನೆಯನ್ನು ಮಾಡಿದಂತಹ ಕರ್ನಲ್ ರವಿ ಸರ್ ಹಾಗೂ ರಕ್ಷಿತಾ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದೆ ನಿರಮಯ ಫೌಂಡೇಶನ್ ಮೈಸೂರು ಇದರ ಅಧ್ಯಕ್ಷರಾದಂತಹ ರಕ್ಷಿತಾ ಮೇಡಮ್ ಒಂದಷ್ಟು ಹಿತನುಡಿಗಳನ್ನು ಮಾತನಾಡಬೇಕಾಗಿ ವಿನಂತಿ. ಗುಡ್ ಈವ್ನಿಂಗ್. ಎಷ್ಟು ಜೋಶ್ ಇದೆ ನೋಡೋಣ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಸೂಪರ್. ಸೊ ಇವಾಗ ಜೋಶ್ ಎಷ್ಟಿದೆ ನೋಡೋಣ. ಹೌ ಇಸ್ ದ ಜೋಶ್ ಅಂದ್ರೆ ಎಲ್ಲರೂ ಹೈ ಹೇಳಬೇಕು. ಹೈ ಆರ್ ಲೋ? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್?
ಸೂಪರ್ ಹೈ. ಸೊ ಎಲ್ರಿಗೂ ಶುಭ ಸಂಜೆ. ಗೋಕುಲ ವಿದ್ಯಾಸಂಸ್ಥೆಯ ಸಂಪೂರ್ಣ ತಂಡಕ್ಕೆ 38ನೇ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳು. ಎಲ್ಲ ಪುಟಾಣಿಗಳಿಗೆ, ಎಷ್ಟು ಬೇಗ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಿರೋ ಪುಟಾಣಿಗಳಿಗೆ ಜಾಸ್ತಿ ಮಾತಾಡಿ ಬೇಜಾರು ಮಾಡಿಸಲ್ಲ, ಓಕೆನಾ? ಸೊ ಎಲ್ಲರೂ ಎಕ್ಸೈಟೆಡಾ? ಎಲ್ಲ ಕಡೆ ಫುಲ್ ಕಲರ್ಫುಲ್ಲು, ಫುಲ್ ಲೈಟಿಂಗ್ಸ್ ಇದೆ. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರಪ್ಪ ಅಂತ ಎಲ್ಲರೂ ಕಾಯ್ತಾ ಇದ್ದೀರಾ. ಸೊ ಈಗ ನಮ್ಮ ಕಾಳಿರಾಜ್ ಗೌಡ್ರು ಆಲ್ರೆಡಿ ತುಂಬಾ ಹಿತವಚನಗಳನ್ನ ಹೇಳಿದ್ದಾರೆ ಪೋಷಕರಿಗೆ, ಟೀಚರ್ಸ್ಗೆ, ಮಕ್ಕಳಿಗೆ, ಎಲ್ರಿಗೂ. ಸೊ ಅದೇ ಒಂದಷ್ಟು ನುಡಿಗಳನ್ನ ಮತ್ತೆ ರಿಪೀಟ್ ಮಾಡ್ತಾ ಎಲ್ಲರೂ ಚೆನ್ನಾಗಿ ಓದಿ, ಓಕೆ? ಎಲ್ಲರೂ ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡಿ. ಮಕ್ಕಳು ಅಪ್ಪ ಅಮ್ಮನಿಗೆ, ಅಪ್ಪ ಅಮ್ಮ ಮಕ್ಕಳಿಗೆ, ಶಿಕ್ಷಕರು ಮಕ್ಕಳಿಗೆ, ಮಕ್ಕಳು ಶಿಕ್ಷಕರಿಗೆ. ಸೊ ಒಂದು ಎಷ್ಟೇ ಓದಿದ್ರು ವಿನಯ ಅನ್ನೋದು ತುಂಬಾ ಮುಖ್ಯ ಮಕ್ಕಳಿಗೆ, ಅಲ್ವಾ? ವಿದ್ಯೆ ಇದ್ರೆ ಸಾಕ, ವಿನಯನೂ ಇರಬೇಕು ಅಲ್ವಾ? ಹೌದಾ ಅಲ್ವಾ? ಹೌದಾ ಅಲ್ವಾ? ಎಸ್. ಸೊ ಆ ವಿನಯನ ಯಾವಾಗಲೂ ಕಾಪಾಡ್ಕೊಳ್ಳಿ. ನೀವೆಷ್ಟೇ ಓದಿ ದೊಡ್ಡವರಾಗಿ ಯಾವುದೇ ಒಂದು ಹುದ್ದೆಗೆ ಸೇರಿದ್ರು ಆ ವಿನಯನ ಬಿಡಬೇಡಿ. ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾ ನಮ್ಮ ಒಂದು ರೂಟ್ಸ್ ಏನು ಹೇಳ್ತೀವಿ, ನಮ್ಮ ಒಂದು ಕಲ್ಚರ್, ಅದನ್ನು ಯಾವತ್ತೂ ಮರಿಬೇಡಿ, ಓಕೆ? ಸೊ ನೀವು ಎಷ್ಟೇ ಯಾವ್ದ್ಯಾವುದೋ ಬೇರೆ ದೇಶಕ್ಕೆ ಹೋಗ್ಬೋದು ಓದಿ, ಆದರೆ ಭಾರತ ದೇಶನ ಮರಿಬಾರ್ದು. ಯಾವಾಗಲೂ ನಮ್ಮ ರೂಟ್ಸ್ನ, ನಮ್ಮ ಕಲ್ಚರ್ನ, ಟ್ರೆಡಿಷನ್ಸ್ನ ಎತ್ತಿ ಹಿಡಿಯೋಣ. ಸೊ ಎಲ್ರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಆನ್ ದ 38th ಆನ್ಯುವಲ್ ಫಂಕ್ಷನ್ ಆಫ್ ಗೋಕುಲ ವಿದ್ಯಾಸಂಸ್ಥೆ. And congratulations to everybody. And this is your day. We will not take much of our time in the speech. So enjoy Madi to the fullest. Okay? All ready to have fun? Yes. Thank you. Thank you everybody. Thank you. ಮುಂದೆ ಈ ಕಾರ್ಯಕ್ರಮದ ಬಗ್ಗೆ ದೇಶವನ್ನ ಕಾಯುವಂತಹ ಸೈನಿಕರಾದಂತಹ ಕರ್ನಲ್ ರವಿ ಸರ್ ಅವರು ಒಂದಷ್ಟು ಮಾತನಾಡಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ಗೋಕುಲ ಶಾಲೆಯ ಟೀಚರ್ಸ್ ಆ್ಯಂಡ್ ಬಹಳ ಮುಖ್ಯವಾಗಿ ಗೋಕುಲ ಶಾಲೆಯ ಮಕ್ಕಳೇ ಆ್ಯಂಡ್ ತಂದೆ ತಾಯರೇ, 38ನೇ ವರ್ಷದ ಈ ವಾರ್ಷಿಕ ಉತ್ಸವ ಬಹಳಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಮನೆಗೆ ಬಂದು ರಕ್ಷಿತಾ ಅವರು, ಲೋಕೇಶ್ ಅವರು ಇನ್ವಿಟೇಷನ್ ಕೊಟ್ಟು ನೋಡಿದಾಗ ಒಂದು ಐಡಿಯಾ ಬಂತು, ಈ ಶಾಲೆಯಲ್ಲಿ ಯಾವ ಪ್ರಕಾರದ ಶಿಕ್ಷಣ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಗತ್ತೆ. ಬಹಳ ಕ್ರಿಯೇಟಿವ್ ಆಗಿ ಮಾಡಿದ್ದೀರಾ, ಬಹಳ ಇನೋವೇಟಿವ್ ಆಗಿ ಮಾಡಿದ್ದೀರಾ, ಬಹಳ ಚೆನ್ನಾಗಿ ಮಾಡಿದ್ದೀರಾ. ಈ ವರ್ಷದ ಇನ್ವಿಟೇಷನ್ ಕಾರ್ಡ್, ಕಂಗ್ರ್ಯಾಚುಲೇಷನ್ಸ್ ಲೋಕೇಶ್ ಆ್ಯಂಡ್ ಯುವರ್ ಟೀಮ್. ಮಕ್ಕಳೇ, ಎರಡು ಮಾತು ನಾನು ಹೇಳಬೇಕು, ಯಾಕಂದ್ರೆ ಬಹಳಷ್ಟು ಜನ ಉತ್ಸಾಹದಿಂದ ನೋಡಬೇಕಾಗ್ತಾ ಇದೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಒಂದು ಅಂದರೆ ಡಿಸಿಪ್ಲಿನ್, ದಟ್ ಈಸ್ ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಸರಿ ಗುಣಮಟ್ಟ ಪ್ರಕಾರ, ಸರಿ ಸಮಯದಲ್ಲಿ, ಸರಿ ಜಾಗದಲ್ಲಿ ಆ ಕೆಲಸನ ತಲುಪಿಸ್ಬೇಕು, ಇಲ್ಲ ಮಾಡಬೇಕು. ದಟ್ ಈಸ್ ಸೆಲ್ಫ್ ಡಿಸಿಪ್ಲಿನ್. ಎರಡನೇದಂದರೆ ಸಮಯದ ಬಗ್ಗೆ, ಟೈಮ್ ಡಿಸಿಪ್ಲಿನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ನಾವು ಏನೇ ಕೆಲಸ ಮಾಡಿದ್ರು ಸಮಯ ಪ್ರಕಾರ, ಸಮಯ ಪ್ರಜ್ಞೆ ಇಟ್ಕೊಂಡು ಯಾವುದೇ ಕೆಲಸನ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಮುಖ್ಯ. ಅದರಿಂದನೇ ಯಾವುದೇ ವ್ಯಕ್ತಿ ನಮ್ಮ ಜೀವನದಲ್ಲಿ ಮುಂದುವರಿತಾರೆ. ಆ್ಯಂಡ್ ಈ ಶಾಲೆಗಳಲ್ಲಿ 24 ಗಂಟೆ ಕಾಲದಲ್ಲಿ 8 ಗಂಟೆ ಪ್ರತಿಯೊಂದು ಮಗು ಈ ಶಾಲೆಯಲ್ಲಿರುತ್ತೆ, ಬಾಕಿ 16 ಗಂಟೆ ಮನೇಲಿರುತ್ತೆ. ಆದ್ದರಿಂದ ಯಾವುದೇ
ಸ್ಟೂಡೆಂಟೇ ಆಗಲಿ ಯಾವುದೇ ಮಕ್ಕಳಾಗಲಿ ಅವ್ರದ್ದು ಬೆಳವಣಿಗೆ ಆಗಬೇಕಾದ್ರೆ ಒಂದು ನಾಣ್ಯದ ಎರಡು ಮುಖಗಳಂಗೆ ನಾವು ನೋಡ್ಕೊತ ಬಂದರೆ ಒಂದು ಮುಖ ಟೀಚರ್ಸು, ಇನ್ನೊಂದು ಮುಖ ಪೇರೆಂಟ್ಸು, ಇವರೆರಡೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಬಹಳ ಮುಂದೆ ಬರ್ತಾರೆ. ಇದೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಬಹಳಷ್ಟು ನಮ್ಮ ದೇಶಕ್ಕೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಮುಂದೆ ಬಂದರೆ ಬಹಳ ಚೆನ್ನಾಗಿರುತ್ತೆ. ಬಾಕಿ ನಿಮ್ಮದು ಈ ವರ್ಷದ ಪ್ರೋಗ್ರಾಮ್ಗೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನನಗೆ ಇವತ್ತಿಲ್ಲಿ ಕರೆದ್ಬಿಟ್ಟು ನಿಮ್ಮ ಮಧ್ಯದಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್. ಗೋಕುಲ ಉತ್ಸವದ ಇನ್ವಿಟೇಷನ್ ಬಗ್ಗೆ, ಕ್ರಿಯೇಟಿವಿಟಿ ಬಗ್ಗೆ ಒಂದಷ್ಟು ಮಾತನಾಡಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡಂತಹ ಕರ್ನಲ್ ರವಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಜೊತೆಯಾದ ಸ್ಫೂರ್ತಿಧಾಮ ಶಾಲೆಯ ಕಾರ್ಯದರ್ಶಿಗಳಾಗಿರುವ ಶಿವರಾಜ್ ಇವರಿಗೆ ಸ್ವಾಗತ. ಅನಿಕೇತನ ಶಾಲೆಯ ಕಾರ್ಯದರ್ಶಿಗಳಾದ ರಮೇಶ್ ಅವರಿಗೂ ಸುಸ್ವಾಗತ. ಮುಂದೆ ಗೋಕುಲ ವಿದ್ಯಾಸಂಸ್ಥೆಯ ಬಗ್ಗೆ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಬಾರಜ ಸರ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಪೋಷಕರೇ, ಶಿಕ್ಷಕ ವರ್ಗರೇ, ಇವರೆಲ್ಲರಿಗಿಂತ ಮುಖ್ಯವಾಗಿ ಈ ಮಕ್ಕಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಹಲೋ, ಎಲ್ಲ ಮಲಗಿಬಿಟ್ರಾ? ನಿಮ್ಮೆಲ್ಲರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಂದು ಶ್ಲೋಕ ಇದೆ. ಗುರುವಿಲ್ಲದ ವಿದ್ಯೆಯಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಈ ಗುರುವಿನ ಮೂಲಕ ತನ್ನ ಧ್ಯೇಯ, ತನ್ನ ಗುರಿಯನ್ನು ತಲುಪತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಕಿವಿಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರುವನ್ನು ಪೂಜಿಸಿ, ಗುರುವನ್ನು ಆರಾಧಿಸಿ, ಗುರುವನ್ನು ನಂಬಿ ನಿಮ್ಮ ಧ್ಯೇಯ ಸಂಪೂರ್ಣವಾಗುತ್ತೆ. ಯಾಕೆಂದರೆ ಒಂದು ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ. ಅದು ನಡೆಯೋಕ್ಕೆ ಪ್ರಾರಂಭ ಆದಾಗ ತಾಯಿಯ ಮದುವೆ ಗುರುವಾಗಿ ಬೆರಳು ಕೊಟ್ಟು ಆ ಮಗುವನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆ ಮಗು ನಡೆಯುತ್ತಾ ಬಂದು ಒಂದು ಶಿಕ್ಷಣ ಶಾಲೆಯಲ್ಲಿ ನಿಲ್ಲುತ್ತೆ. ಅಲ್ಲಿಂದ ಮುಂದಕ್ಕೆ ಅದರ ಬೆಳವಣಿಗೆ, ಅದರ ನಡಿಗೆ ಎಲ್ಲ ಒಬ್ಬ ಗುರುವಿನ ಕೈ ಹಿಡಿತದಲ್ಲಿರುತ್ತೆ. ಆ ಗುರುವನ್ನು ನಂಬಿ, ಆ ಗುರುವನ್ನು ಆರಾಧಿಸಿ, ಆ ಗುರುವನ್ನು ಪೂಜಿಸಿ ನಿಮ್ಮ ಧ್ಯೇಯ ಸಂಪೂರ್ಣವಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊನ್ನೆ JEE ಅನ್ನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಮ್ಮ ಕರ್ನಾಟಕದ ಅಮೋಘ್ ಅಗರ್ವಾಲ್ ನಾನು ಫಸ್ಟ್ ಬಂದಿದ್ದಾನೆ. ಅವನು ಕೇಳಿದಾಗ ಅವನು ಹೇಳಿದ್ದಾನೆ, ನಾನು ಸ್ಟ್ರೆಸ್ ತಗೊಳ್ಳಿಲ್ಲ, ನಾನು ಭಯ ಬೀಳಲಿಲ್ಲ, ನನ್ನ ಗುರುವನ್ನು ನಂಬಿದೆ, ನನ್ನ ಕಾಲವನ್ನು ವಿದ್ಯೆಗಾಗಿ ಮುಡುಪಾಗಿಟ್ಟೆ, ಓದೋದಂತ ಕೆಲಸ ಮಾಡಿದೆ, ನಾನು ಬೇರೆ ಏನೂ ಮಾಡಲಿಲ್ಲ, ಟೆನ್ಷನ್ ಮಾಡ್ಕೊಳ್ಳಿಲ್ಲ, ಬರೀ ಓದ್ತಾ ಇದ್ದೆ, ಇವತ್ತು ನಾನು ಟಾಪರ್ ಆಗಿದ್ದೀನಿ ಅಂತಾನೆ. ಆ ರೀತಿಯಾಗಿ ಈ ವರ್ಷ SSLC ಬರೀತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಗುರುಗಳನ್ನು ನಂಬಿ, ನಿಮ್ಮ ಗುರುಗಳ ಪಾದದಲ್ಲಿ ಲೀನರಾಗಿ ನೀವು ಪ್ರತಿ ವರ್ಷ ಹೆಂಗೆ ಮಕ್ಕಳು 95-98% ಮಾರ್ಕ್ಸ್ ತಗೊಳ್ತಾ ಇದ್ರು, ಅದೇ ಥರ ಈ ವರ್ಷನೂ ನೀವು ತಗೊತೀರಾ ಅನ್ನೋದು 100% ಗ್ಯಾರಂಟಿ ಆಗಿರುತ್ತೆ. ಹೀಗೆ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲ ಮಕ್ಕಳುಗಳಿಗೂ ವಿದ್ಯೆ ಕರಗತವಾಗಲಿ, ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎನ್ನುವಂತಹ ಸಾಲುಗಳನ್ನು ನೆನಪಿಸಿದಂತಹ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಬಾರದೇವ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಬಹುಮಾನ ವಿತರಣೆ ಮಾಡೋದಕ್ಕೆ, ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಜ್ಯೋತಿ ಮೇಡಮ್ ಹಾಗೂ ಮಧುಶ್ರೀ ಅವರನ್ನ 2023-24ನೇ ಸಾಲಿನಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದಂತಹ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮಕ್ಕಳ ವಿವರ. ಮೊದಲನೆಯದಾಗಿ ಕರ್ನಲ್ ರವಿ ಸರ್ ಅವರು ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. LKG ತರಗತಿಯಲ್ಲಿ ಓಟದ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ನಾಗರಾಜು ಎಂ.
LKG ನಾಗರಾಜು ಎಂ. ಪೇರೆಂಟ್ಸ್ ನಿಮ್ಮ ಮಗನ್ ಕಳಿಸ್ಕೊಡ್ಬೇಕು. ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿರುವಂತ ಮಕ್ಕಳೆಲ್ಲ ಸ್ಟೇಜ್ ಮುಂದೆ ಬಂದ್ಬಿಡಿ. ಆ ತರಗತಿ ಕ್ಲಾಸ್ ಟೀಚರ್ ಕಳಿಸ್ಕೊಡಿ ಮುಂದೆ. LKG ಓಟದ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ನಾಗರಾಜು ಎಂ. ದ್ವಿತೀಯ ಬಹುಮಾನ ಲಿಖಿತ್ ಗೌಡ HS. ನಾಗರಾಜು ಎಂ. ನಾಗರಾಜು ಎಂ ಪ್ರಥಮ ಬಹುಮಾನ. ಕರ್ನಲ್ ರವಿ ಸರ್ ಅವರು ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪ್ರಥಮ ಬಹುಮಾನ ನಾಗರಾಜು ಎಂ. ದ್ವಿತೀಯ ಬಹುಮಾನ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ತನ್ವಿಕಾ. ದ್ವಿತೀಯ ಬಹುಮಾನ ನಿರೀಕ್ಷಾ ಎಸ್. ದ್ವಿತೀಯ ಬಹುಮಾನ ನಿರೀಕ್ಷಾ ಎಸ್. ಹೋಗಪ್ಪ ನಿರೀಕ್ಷಾ. ಮುಂದಿನ ಕಾರ್ಯಕ್ರಮವನ್ನು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಕರ್ನಲ್ ರವಿ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಸ್ಫೂರ್ತಿಧಾಮ ಶಾಲೆಯ ಕಾರ್ಯದರ್ಶಿಗಳಾದ ಶಿವರಾಜ್ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತೀವಿ. UKGಯಲ್ಲಿ ಕಪ್ಪೆ ಕುಪ್ಪಳಿಸುವ ಸ್ಪರ್ಧೆ ಬಾಲಕರ ವಿಭಾಗ ಧನ್ವಿತ್ ಎನ್ ಗೌಡ. ಬಾಲಕರ ವಿಭಾಗ ಪ್ರಥಮ ಬಹುಮಾನ ಧನ್ವಿತ್ ಎನ್ ಗೌಡ. ದ್ವಿತೀಯ ಬಹುಮಾನ ಕೀರ್ತಿರಾಜ್ ಎನ್. ಬಾಲಕಿಯರ ವಿಭಾಗ ಇಮಾ ಎಸ್ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಹರ್ಷಿತಾ. ಬಹುಮಾನವನ್ನು ವಿತರಿಸಿದಂತಹ ಶಿವರಾಜು ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಲಂಕೇಶ್ ಸರ್ ಅವರು, ಕಾರ್ಯದರ್ಶಿಗಳು ಗೋಕುಲ ವಿದ್ಯಾಸಂಸ್ಥೆ ಟಿ ಕಾಗೇಪುರ ಮತ್ತು ಕಿರುಗಾವಲು ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಫಸ್ಟ್ ಸ್ಟ್ಯಾಂಡರ್ಡ್ ಸಿಂಗಲ್ ಲೆಗ್ ರೈಸ್ ಒಂದು ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೇಯಸ್ ಗೌಡ JP. ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೇಯಸ್ ಗೌಡ JP. ದ್ವಿತೀಯ ಬಹುಮಾನ ಪ್ರೀತಮ್. ದ್ವಿತೀಯ ಬಹುಮಾನ ಪ್ರೀತಮ್. ಬಹುಮಾನ ಗಳಿಸಿರುವಂತಹ ಮಕ್ಕಳಿಗೆ ಚಪ್ಪಾಳೆ ಮುಖಾಂತರ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಹಿತಾಶ್ರೀ CM. ದ್ವಿತೀಯ ಬಹುಮಾನ ಗೌತಮಿ BM. ದ್ವಿತೀಯ ಬಹುಮಾನ ಗೌತಮಿ BM. ಚಪ್ಪಾಳೆ ತಟ್ಟುವುದರ ಮುಖಾಂತರ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ಬಹುಮಾನವನ್ನು ವಿತರಿಸಿದಂತಹ ಲಂಕೇಶ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ಅನಿಕೇತನ ಶಾಲೆಯ ಕಾರ್ಯದರ್ಶಿಗಳಾದಂತಹ ರಮೇಶ್ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎರಡನೇ ತರಗತಿ ಬಕೆಟ್ ಇಂದ ಬಾಲ್ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗ ಶಮಿತ್ ಎನ್ ಪ್ರಥಮ ಬಹುಮಾನ. ಬಾಲಕಿಯರ ವಿಭಾಗ ಪ್ರಥಮ ಬಹುಮಾನ ಗುಣಶ್ರೀ GN. ದ್ವಿತೀಯ ಬಹುಮಾನ ತೇಜಶ್ರೀ TS. ಬಹುಮಾನವನ್ನ ವಿತರಿಸಿದಂತಹ ಅನಿಕೇತನ ಶಾಲೆಯ ಕಾರ್ಯದರ್ಶಿಗಳಾದಂತಹ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ರಕ್ಷಿತಾ ಮೇಡಮ್ ನೀರಮಯ ಫೌಂಡೇಶನ್ ಮೈಸೂರು ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥರ್ಡ್ ಸ್ಟ್ಯಾಂಡರ್ಡ್ ಡಂಬಲ್ಸ್ ರನ್ನಿಂಗ್ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ದೇಸಪ್ರಂಗ್. ಪ್ರಥಮ ಬಹುಮಾನ ದೇಸಪ್ರಂಗ್.
ದ್ವಿತೀಯ ಬಹುಮಾನ ನಂದನ್ ಪಿ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಮೇಘನಾ ಬಿಎಂ. ಪೋಷಕರು ಚಪ್ಪಾಳೆ ಮುಖಾಂತರ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಯೋಗಿತಾ ಶ್ರೀ ಟಿಆರ್. ಬಹುಮಾನವನ್ನು ವಿತರಿಸಿದಂತಹ ರಕ್ಷಿತಾ ಮೇಡಮ್ ರವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ಭಾರದ್ವಾಜ್ ಸರ್, ಪ್ರೈವೇಟ್ ಇನ್ವೆಸ್ಟಿಗೇಟರ್, ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. 4th ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಮ್ಯೂಸಿಕಲ್ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗ ಪ್ರಥಮ ಸ್ಥಾನ ಮೋಹಿತ್ ಎನ್ ಗೌಡ. ಚಪ್ಪಾಳೆ ತಟ್ಟುವುದರ ಮುಖಾಂತರ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ದ್ವಿತೀಯ ಬಹುಮಾನ ಪ್ರೀತಮ್. ಬಾಲಕಿಯರ ವಿಭಾಗ ತನ್ಮಯಿ ಜಯಗೌಡ. ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಪ್ರತೀಕ್ಷಾ ಕೆಜಿ. 4th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಮ್ಯೂಸಿಕಲ್ ಸ್ಟೇಜ್ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗ ಪ್ರಥಮ ಬಹುಮಾನ ಪೂರ್ವಿತ್ ಗೌಡ ಜಿಆರ್. ದ್ವಿತೀಯ ಬಹುಮಾನ ವಿಲಾಸ್ ಎಸ್. ಬಾಲಕಿಯರ ವಿಭಾಗ ಪ್ರಥಮ ಬಹುಮಾನ ಸುನಿತಾ ಎಂ. ದ್ವಿತೀಯ ಬಹುಮಾನ ನಿಹಾರಿಕಾ ಡಿ. ಬಹುಮಾನವನ್ನು ವಿತರಿಸಿದಂತಹ ಭಾರದ್ವಾಜ್ ಸರ್, ಪ್ರೈವೇಟ್ ಇನ್ವೆಸ್ಟಿಗೇಟರ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ಕಾಳರಾಜೇಗೌಡರು, ಪ್ರೌಢಶಾಲೆ ಮುಖ್ಯ ಶಿಕ್ಷಕರು, ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. 5th ಸ್ಟ್ಯಾಂಡರ್ಡ್ ಲೆಮನ್ ಇನ್ ದ ಸ್ಪೂನ್ ಬಾಲಕರ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಬಹುಮಾನ ಪಡೆಯಬೇಕಾದ್ರೆ ಪೋಷಕರು ಚಪ್ಪಾಳೆ ಮುಖಾಂತರ. ದಯಮಾಡಿ ಮಕ್ಕಳೇನೋ ಕ್ಲಾಪ್ಸ್ ಮಾಡಲ್ಲ, ಪೋಷಕರಾದ್ರೂ ಬಡಿಕಿಲ್ವಾ? ಚಿಕ್ಕ ಮಕ್ಕಳುಗಳು ಗೆದ್ದು ಪಾಪ ಸ್ಟೇಜ್ ಮೇಲೆ ಬಂದಿದ್ದಾರೆ. ಚಪ್ಪಾಳೆ ಹೊಡೆದ್ರೆ 10 ವರ್ಷ ಜಾಸ್ತಿ ಬದುಕ್ಬೋದು. ಖಂಡಿತವಾಗ್ಲೂ ಕೇಳಿ, ಯಾರು ಡಾಕ್ಟರ್ ಬೇಕಾದ್ರೂ ಕೇಳಿ, ಚಪ್ಪಾಳೆ ದುಡ್ಡು ಕೊಟ್ಬಿಟ್ಟು ಚಪ್ಪಾಳೆ ಹೊಡಿತಾರೆ. ಬೆಂಗಳೂರಿನಲ್ಲಿ ದುಡ್ಡು ಕೊಟ್ಬಿಟ್ಟು ಫೀಸ್ ಕೊಟ್ಬಿಟ್ಟು ಚಪ್ಪಾಳೆ ಹೊಡಿತಾರೆ ಅಲ್ವಾ? ದಯಮಾಡಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಿ. ಖಂಡಿತವಾಗಲೂ ಮಕ್ಕಳು ಮುಂದಿನ ದಿನಗಳಲ್ಲಿ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ಸಂದೇಶ್ 1st ಸ್ಟ್ಯಾಂಡರ್ಡ್ ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ. 5ನೇ ತರಗತಿ ಲೆಮನ್ ಇನ್ ದ ಸ್ಪೂನ್ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಧನುಷ್ ಗೌಡ ಡಿಎನ್. ದ್ವಿತೀಯ ಬಹುಮಾನ ಸುಜನ್ ಬಿಆರ್. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸಿಂಚನಾ ಎಎಸ್. ದ್ವಿತೀಯ ಬಹುಮಾನ ಪುಣ್ಯ. ಪ್ರಥಮ ಬಹುಮಾನ ಸಿಂಚನ ಎಎಸ್, ದ್ವಿತೀಯ ಬಹುಮಾನ ಪುಣ್ಯ. ಬಹುಮಾನವನ್ನ ವಿತರಿಸಿದಂತಹ ಕಾಳರಾಜೇಗೌಡ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಕೆ ಮಹದೇವರವರು, ಸಿಆರ್ಪಿ ಕಾಗೇಪುರ ಕ್ಲಸ್ಟರ್, ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. 6th ಸ್ಟ್ಯಾಂಡರ್ಡ್ ಗೋಣಿ ಚೀಲ ಓಟದ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗ ಕಿತ್ಮಿ ಶೈಲಾ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಕೇರ್ಲಾಂಗ್. ಪೋಷಕರು ಚಪ್ಪಾಳೆ ತಟ್ಟುವುದರ ಮುಖಾಂತರ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಬೇಕಾಗಿ ವಿನಂತಿ. ಬಾಲಕಿಯರ ವಿಭಾಗ ಪ್ರಥಮ ಬಹುಮಾನ ವರ್ಷಿಣಿ ಡಿಎಸ್.
ದ್ವಿತೀಯ ಬಹುಮಾನ ಪ್ರಣೀತಾ. ಚಪ್ಪಾಳೆ. ಬಹುಮಾನವನ್ನು ವಿತರಿಸಿದಂತಹ ಮಾದೇವ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಶಿವಪ್ಪಣ್ಣರವರು ಹಳೆ ಕಟ್ಟಡ ಮಾಲೀಕರು ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. 7th ಸ್ಟ್ಯಾಂಡರ್ಡ್ ಕಪ್ ಅಂಡ್ ಬಾಲ್ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಲೋಹಿತ್, ದ್ವಿತೀಯ ಬಹುಮಾನ ಕ್ರೆಸಾನ್, ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಇಂಚರ ಎಚ್ಎಸ್, ದ್ವಿತೀಯ ಬಹುಮಾನ ನಿಸರ್ಗ, 8th ಸ್ಟ್ಯಾಂಡರ್ಡ್ ಕಪ್ ಪಿರಮಿಡ್ ಈ ಒಂದು ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ರಂಜನ್, ದ್ವಿತೀಯ ಬಹುಮಾನ ಕುನಾಲ್ ಸ್ಟೋನ್, ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಇಂಪನ, ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಇಂಪನ, ದ್ವಿತೀಯ ಬಹುಮಾನ ಹರ್ಷಿತಾ, ದ್ವಿತೀಯ ಬಹುಮಾನ ಹರ್ಷಿತಾ. ಬಹುಮಾನವನ್ನು ವಿತರಿಸಿದಂತಹ ಶಿವಪ್ಪಣ್ಣರವರಿಗೆ ಧನ್ಯವಾದಗಳು. 2023-24ನೇ ಸಾಲಿನಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಪೋಷಕರಿಗೆ ಏರ್ಪಡಿಸಿದಂತಹ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರು ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಸುಂದ್ರಮ್ಮ ಮೇಡಮ್ ರವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಅಶ್ವಿನಿ ಎಂಎಂ, ವೈಫ್ ಆಫ್ ವೆಂಕಟರಾಜು, ಫಸ್ಟ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಅಶ್ವಿನಿ ಎಂಎಂ, ವೈಫ್ ಆಫ್ ವೆಂಕಟರಾಜು. ದ್ವಿತೀಯ ಬಹುಮಾನ ದೀಪಿಕಾ, ವೈಫ್ ಆಫ್ ಶ್ರೀನಿವಾಸ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್. ಸಮಾಧಾನಕರ ಬಹುಮಾನ ರಾಧಾ, ವೈಫ್ ಆಫ್ ವೆಂಕಟೇಶ್, ಅಶ್ವಿನಿ ಎಂಎಂ, ವೈಫ್ ಆಫ್ ವೆಂಕಟರಾಜು ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ದೀಪಿಕಾ, ವೈಫ್ ಆಫ್ ಶ್ರೀನಿವಾಸ್. ರಂಗೋಲಿ ಸ್ಪರ್ಧೆಗೆ ಕಾಂಪಿಟೇಷನ್ ಮಾಡಿದಂತಹ ಪೋಷಕರು ಸ್ಟೇಜ್ ಮುಂದೆ ಬಂದ್ಬಿಡಿ. ದ್ವಿತೀಯ ಬಹುಮಾನ ದೀಪಿಕಾ, ವೈಫ್ ಆಫ್ ಶ್ರೀನಿವಾಸ್. ಸಮಾಧಾನಕರ ಬಹುಮಾನ ರಾಧಾ, ವೈಫ್ ಆಫ್ ವೆಂಕಟೇಶ್, ನದಿಯಾ, ವೈಫ್ ಆಫ್ ರವಿ, ಪ್ರಭಾ, ವೈಫ್ ಆಫ್ ಮಹಾದೇವ್, ಅಶ್ವಿನಿ, ವೈಫ್ ಆಫ್ ರಘು, ಸೀಮಾ, ವೈಫ್ ಆಫ್ ನಿಂಗರಾಜು. ಪೇರೆಂಟ್ಸ್ ಸ್ಟೇಜ್ ಹತ್ರ ಬರಬೇಕು. ಸಮಾಧಾನಕರ ಬಹುಮಾನ ರಾಧಾ, ವೈಫ್ ಆಫ್ ವೆಂಕಟೇಶ್, ನದಿಯಾ, ವೈಫ್ ಆಫ್ ರವಿ, ಪ್ರಭಾ, ವೈಫ್ ಆಫ್ ಮಹಾದೇವ್, ಅಶ್ವಿನಿ, ವೈಫ್ ಆಫ್ ರಘು, ಸೀಮಾ, ವೈಫ್ ಆಫ್ ನಿಂಗರಾಜು. ಈ ಪೇರೆಂಟ್ಸ್ ಎಲ್ಲ ಇದ್ರು ಸ್ಟೇಜ್ ಹತ್ರ ಬರಬೇಕು.
ಬಹುಮಾನ ವಿತರಣೆ ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಸುಂದ್ರಮ್ಮ ಮೇಡಮ್ ರವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಬಹುಮಾನ ವಿತರಣೆ ಮಾಡಿದಂತಹ ಎಲ್ಲ ಗಣ್ಯರಿಗೂ ಹಾಗೂ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಂತಹ ಜ್ಯೋತಿ ಮೇಡಮ್ ಹಾಗೂ ಮಧುಶ್ರೀ ಅವರಿಗೆ ಧನ್ಯವಾದಗಳು. ಮುಂದೆ ಮಹದೇವ ಕೆ CRP ಕಾಗೇಪುರ ಕ್ಲಸ್ಟರ್ ಇವರಿಂದ ಒಂದಷ್ಟು ಹಿತ ನೋಡಿ. ಎಲ್ಲರಿಗೂ ನಮಸ್ಕಾರ. 38ನೇ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತಿರುವ ಈ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಾಗ್ತಕ್ಕಂಥ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಲಂಕೇಶ್ ಅವರೇ, ಎಲ್ಲ ಅತಿಥಿ ಗಣ್ಯರೇ, ಈ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಪೋಷಕ ವೃಂದದವರೇ, ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ, ಗ್ರಾಮೀಣ ಭಾಗದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕುವಂಥದ್ದು ಸುಲಭದ ಕೆಲಸ ಅಲ್ಲ. ಸುಮಾರು 38 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಂಸ್ಥೆಯನ್ನು ಕಿಂಚಿತ್ತೂ ಕೂಡ ಕಳೆಗುಂದದ ಹಾಗೆ ಮುನ್ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಶ್ರೀಯುತ ಲಂಕೇಶ್ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಗ್ರಾಮೀಣ ಭಾಗದಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಿರ್ತಕ್ಕಂಥ ಈ ಸಂಸ್ಥೆಯ ಕಾರ್ಯ ನಿಜಕ್ಕೂ ನೀವೆಲ್ಲರೂ ಕೂಡ ಮೆಚ್ಚುವಂಥದ್ದು. ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ, ಹಾಗೆ ಹೆಚ್ಚು ವಿದ್ಯಾವಂತರಾಗಿದ್ದಾರೆ. ಮಕ್ಕಳ ಕಲಿಕಾ ಮಟ್ಟ ಕೂಡ ಅಷ್ಟೇ ಉತ್ತಮವಾಗಿದೆ. ಕಳೆದ ಸುಮಾರು ವರ್ಷಗಳಿಂದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಕೂಡ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಸಾಧಿಸಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಸಂಸ್ಥೆ ಹೀಗೆ ಇನ್ನೂ ಹೆಚ್ಚು ಕಾಲ ಹೆಮ್ಮರವಾಗಿ ಬೆಳೆಯಲಿ ಅಂತೇಳಿ ಆಶಿಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮರ್ ಶಾಲೆಯ ಬಗ್ಗೆ ಒಂದಷ್ಟು ಹಿತನುಡಿಗಳನ್ನಾಡಿದಂತಹ ಮಹದೇವಕ್ಕೆ ಇವರಿಗೆ ಧನ್ಯವಾದಗಳು. ಮುಂದೆ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಕಾವ್ಯಶ್ರೀ ಮೇಡಮ್ ಇವರನ್ನ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆಗಳು. 2023-24ನೇ ಸಾಲಿನ 38ನೇ ವರ್ಷದ ಗೋಕುಲ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರಿಗೆ ಹಾಗೂ ಪೋಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮನಸ್ಸಿಗೆ ಶ್ರೇಷ್ಠವಾದದ್ದು ಉತ್ತಮ ಭಾವನೆ, ಬದುಕಿಗೆ ಶ್ರೇಷ್ಠವಾದದ್ದು ಉತ್ತಮ ಸಾಧನೆ. ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಭಾವನೆ ಹಾಗೂ ಸಾಧನೆಯನ್ನು ಹೊಂದಿ ಸರ್ವತೋಮುಖವಾಗಿ ಬೆಳೆಯಲಿ ಎಂದು ಆಶಿಸುತ್ತೇನೆ. ಈಗ ಗೋಕುಲ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸುವ ಮಧುರ ಕ್ಷಣ ಇದಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶಾಲೆಯ ಎಲ್ಲ ಕಾರ್ಯಗಳಲ್ಲೂ ನಮ್ಮೊಂದಿಗೆ ಇದ್ದು ಸಹಕರಿಸುತ್ತಿರುವ ಶ್ರೀಯುತ ಲಂಕೇಶ್ ಸರ್ ರವರಿಗೆ, ಕಾರ್ಯದರ್ಶಿಗಳು ಗೋಕುಲ ವಿದ್ಯಾಸಂಸ್ಥೆ ಟಿ ಕಾಗೇಪುರ ಮತ್ತು ಕಿರ್ಗಾವ್ಲು ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಿವೃತ್ತ ಕರ್ನಲ್ ರವಿ ಸರ್ ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಮಕ್ಕಳಿಗೆ ಹಾಗೂ ಪೋಷಕರಿಗೆ ಹಿತನುಡಿಯನ್ನು ಹೇಳಿದಂತ ಸದಾ ವಿದ್ಯಾರ್ಥಿಗಳ ಏಳಿಗೆಯನ್ನು ಬಯಸುತ್ತಿರುವ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಕಾಳ್ರೇಜ್ ಗೌಡ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶಾಲೆಯ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರೋತ್ಸಾಹ ನೀಡುತ್ತಿರುವ ಶ್ರೀಯುತ ಭಾರದ್ವಾಜ್ ಅವರವರು ಪ್ರೈವೇಟ್ ಇನ್ವೆಸ್ಟಿಗೇಟರ್ ಮೈಸೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸದಾ ಹಸನ್ಮುಖಿಯಾಗಿದ್ದು ಬಡ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಶ್ರೀಮತಿ ರಕ್ಷಿತಾ ಮೇಡಮ್ ರವರು ನಿರಾಮಯ ಫೌಂಡೇಶನ್ ಮೈಸೂರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಕ್ಕಳಿಗೆ ಹಿತನುಡಿಯನ್ನು ಹೇಳಿದಂತಹ ಸಿಆರ್ಪಿ ಕಾಗೇಪುರ ಕ್ಲಸ್ಟರ್ ಶ್ರೀಯುತ ಕೆ ಮಹದೇವರವರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಕ್ಕಳ ಕಲಿಕೆಗೆ ಸೂರನ್ನು ನೀಡಿ ಪ್ರೋತ್ಸಾಹ ನೀಡಿದ ಶ್ರೀಯುತ ಶಿವಪ್ಪಣ್ಣನವರು ಹಳೆ ಕಟ್ಟಡ ಮಾಲೀಕರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುತ್ತಾ ಶಾಲೆಯ ಆಗು ಹೋಗುಗಳಿಗೆ ಕೈ ಜೋಡಿಸುತ್ತಾ ಶಾಲೆಯ ಅಭಿವೃದ್ಧಿಗೊಳಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಮತಿ ಸುಂದ್ರಮ್ಮ ಮೇಡಮ್ ರವರು ಮುಖ್ಯ ಶಿಕ್ಷಕರು ಗೋಕುಲ ವಿದ್ಯಾಸಂಸ್ಥೆ ಟಿ ಕಾಗೇಪುರ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ. ನಮ್ಮ ಶಾಲೆಯ ಅತಿಥಿಯಾಗಿ ಆಗಮಿಸಿರುವ ಸ್ಫೂರ್ತಿಧಾಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಶಿವರಾಮ್ ಸರ್ ಅವರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಅನಿಕೇತನ ಶಾಲೆಯ ಕಾರ್ಯದರ್ಶಿಗಳು ಶ್ರೀಯುತ ರಮೇಶ್ ಸರ್ ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶಾಲೆಯ ಎಲ್ಲ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಂಭಾಳಿಸುತ್ತಿರುವ ಶಿಕ್ಷಕರ
ಹಾಗೂ ಶಿಕ್ಷಕೇತರ ವೃಂದದವರಿಗೂ ಧನ್ಯವಾದ ತಿಳಿಸುತ್ತೇನೆ. ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೂ ಉತ್ಸಾಹದಿಂದ ಪ್ರೋತ್ಸಾಹಿಸುತ್ತಿರುವ ಪೋಷಕ ವೃಂದಕ್ಕೆ ಹಾಗೂ ಗ್ರಾಮಸ್ಥರಿಗೆ ಆತ್ಮೀಯವಾಗಿ ವಂದನಾರ್ಪಣೆ ಸಲ್ಲಿಸುತ್ತಿದ್ದೇನೆ. ಒಟ್ಟಾರೆ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನೆರವಾಗಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿರುತ್ತದೆ ಎಂಬ ಅರಿಸ್ಟಾಟಲ್ ರವರ ನುಡಿಮುಖಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಈ ಸುವರ್ಣ ವೇದಿಕೆಯಲ್ಲಿ ವಂದನಾರ್ಪಣೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಮುಖ್ಯಸ್ಥರಿಗೆ ಧನ್ಯವಾದಗಳು. ವಂದನಾರ್ಪಣೆ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತಹ ಕಾವ್ಯಶ್ರೀ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದೆ ಬಹು ನಿರೀಕ್ಷಿತವಾಗಿ ನೀವು ಕಾಯ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ಮುಂದುವರಿತಾ ಇದ್ದೇವೆ. ಒಂದೊಂದು 5 ನಿಮಿಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ಇದೆ. ವೇದಿಕೆ ಸಜ್ಜುಗೊಳ್ಳಲಿಕ್ಕೆ ಇದೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ. ಬಂದಂತಹ ಎಲ್ಲ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿ.